ಇದು XLPU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ಕಡೆ ರಿಸರ್ವೇಷನ್ ಹಟಾವೋ ಆಂದೋಲನ RHA, ಇನ್ನೊಂದು ಕಡೆ E20 ಅಂತ ಹೇಳಿ ಎರಡು ಡಿಜಿಟಲ್ ಚಳುವಳಿಗಳು ಶುರುವಾಗ್ಬಿಟ್ಟಿದೆ. ಯಾವುದರ ಬೆನ್ನಲ್ಲೇ ಜಂತರ್ ಮಂತರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಚಳುವಳಿ ಶುರುವಾದಂಥ ಹೊತ್ತಿನಲ್ಲಿಯೇ ಹುಟ್ಟಿಕೊಂಡಂತಹ ಎರಡು ಡಿಜಿಟಲ್ ಚಳುವಳಿಗಳು ಯಾವುದು ಅಂದರೆ ಒಂದು RHA, ಇನ್ನೊಂದು E20. ರಿಸರ್ವೇಷನನ್ನು ತೆಗೆದು ಹಾಕಬೇಕು ಭಾರತದಲ್ಲಿ ಅಂಥೇಳಿ ಒಂದು ಸಂಘಟನೆ ಒಂದು ಕಡೆ ಹುಟ್ಕೊಂಡಿದೆ. ಈ ಸಂಘಟನೆಗೆ ಆ್ಯಸ್ ಆಫ್ ನೌ ಅಪ್ಪ ಅಮ್ಮ ಯಾರೂ ಇಲ್ಲ. ಇದು ಸಂಸ್ಥಾಪಕರು ಯಾರು ನಮಗೆ ಗೊತ್ತಿಲ್ಲ. E20 ಅಂತ ಒಂದು ಚಳವಳಿ ಶುರುವಾಗಿದೆಯಲ್ಲ, ಇದೇನು ಅಂತ ಹೇಳಿದ್ರೆ ಪ್ಯೂರ್ಲಿ ಎಥೆನಾಲ್ನ ವಿರೋಧಿಸಿ ಮಾಡ್ತಿರ್ತಕ್ಕಂಥ ಚಳುವಳಿ. ಎಥೆನಾಲ್ ಅಂದರೆ ಎಥೆನಾಲೇ ಬೇಡ ಅಂತ ಹೇಳ್ತಾ ಇದ್ದಾರೆ ಇವರು, ಹಾಗಲ್ಲ. ಇವರು ಕೂಡ ಒಂದಷ್ಟು ಕ್ಲಾಸನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಏನು ಮಾಡಬೇಕು, ಎಷ್ಟು ಮಾಡಬೇಕು, 2023ಕ್ಕಿಂತ ಮುಂಚೆ ಬಂದಂಥ ಗಾಡಿಗಳಿಗೆ ಏನು ಮಾಡಬೇಕು ನಾವು, 2023 ಆದಮೇಲೆ ಬಂದಂಥ ಗಾಡಿಗಳ ವಿಚಾರದಲ್ಲಿ ಎಥೆನಾಲ್ ಬಳಕೆ ಹೇಗೆ. ಎಥೆನಾಲ್ ನೀವೇನೋ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀರಿ ಸ್ವಾಮಿ, ಸರಿ, ಆದರೆ ಎಥೆನಾಲ್ ನನಗೆ ಮಿಕ್ಸ್ ಆಗಿರತಕ್ಕಂಥ ಪೆಟ್ರೋಲ್ ನನಗೆ ಬೇಡ ಅಂತ ಒಬ್ಬ ಮನುಷ್ಯ ಹೇಳಿದಾಗ ಅವನಿಗೆ ಪ್ರತ್ಯೇಕವಾಗಿಯೂ ಕೂಡ ಪ್ಯೂರ್ ಪೆಟ್ರೋಲ್, ಶುದ್ಧ ಪರಿಶುದ್ಧ ಪೆಟ್ರೋಲ್ ಸಿಗುವಂತೆ ಆಗಬೇಕು. ನೀವು ಅವನಿಗೆ ಕಡ್ಡಾಯ ಮಾಡಬಾರದು. ನೀವು ಒಂದು ಕಡೆಗೆ ಟೋಲ್ ಇಡ್ತಾರಪ್ಪ, ಒಂದು ಹೈವೇಗೆ ಒಂದು ಟೋಲ್ ಇಡ್ತಾರೆ. ಸರಿ, ನಾನು ಟೋಲಲ್ಲಿ ಓಡಾಡಲ್ಲಪ್ಪ ನಾನು ಅಂತೀನಿ, ನಂಗೆ ಟೋಲ್ ಬೇಡ, ನನಗೆ ಹಳೆ ರೋಡಲ್ಲಿ ನಾನು ಓಡಾಡ್ತೀನಿ ಅಥವಾ ನಾನು ಸರ್ವಿಸ್ ರಸ್ತೆಯಲ್ಲಿ ನಾನು ಹೋಗ್ತೀನಿ ಅಂದಾಗ ಆ ಸರ್ವಿಸ್ ರಸ್ತೆ ಆಪ್ಷನ್ ನನಗಿರಬೇಕು. ಟೋಲು ಯಾರೋ ಎಥೆನಾಲ್ ಪೆಟ್ರೋಲ್ ನನಗಿದೆ, ನನಗೇನು ಪರವಾಗಿಲ್ಲ, ನನಗೆ ಸಮಸ್ಯೆ ಇಲ್ಲ, ಅದು ನಾನು ಹಾಕ್ಸ್ಕೋತೀನಿ ಅಂದರೆ ಇಟ್ಸ್ ಓಕೆ. ಅದು ನನಗೆ ಬೇಡ ಅಂದರೆ ನನಗೊಂದು ಆಪ್ಷನ್ ಕೊಡಬೇಕು ಅಂತ ಒಂದು ಕಡೆ ಅವರೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಿಸರ್ವೇಷನ್ ಹಟಾವೋ ಇದೆ ಇನ್ನೊಂದು ಥರ ಆಂದೋಲನ ಇದು. ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ರಿಸರ್ವೇಷನ್ ವಿಚಾರಕ್ಕೆ ಸಂಬಂಧಪಟ್ಟು ತೆಗೆದು ಹಾಕಬೇಕು ಇದನ್ನು. ಇಲ್ಲೇನಾಗಿದೆ, ಕಳೆದ 6 ದಿನಗಳಲ್ಲಿ ಈ ಒಂದು ಪೇಜನ್ನು 55 ಲಕ್ಷ ಜನ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಏನು ಕರೆ ಕೊಟ್ಟಿದ್ರು ಅದನ್ನೇ ಘೋಷಣೆ ಮಾಡಿಕೊಂಡು ಶಿಕ್ಷಿತರಾಗಿ ಹೋರಾಡಿ ಸಂಘಟಿತರಾಗಿ ಎನ್ನುವ ಘೋಷಣೆ ಇಲ್ಲಿದೆ. ಯಾವ ಥರ ರಿಸರ್ವೇಷನನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದರು, ಯಾವ ಥರ ರಿಸರ್ವೇಷನ್ ಇವತ್ತಿಗೆ ಬಳಕೆ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಯಾವ ರಿಸರ್ವೇಷನನ್ನು ಬೇಡ ಅಂತ ಹೇಳಿದರು, ಅದು ಇನ್ ಜನರಲ್ ಆಗಿ ಎಲ್ಲ ರಿಸರ್ವೇಷನ್ಗೂ ಅಪ್ಲಿಕಬಲ್ ಆಗಿಬಿಡ್ತಾ. ಅದು ಅಂಬೇಡ್ಕರ್ ಅವರು ಪೊಲಿಟಿಕಲ್ ಮೀಸಲಾತಿಯ ಬಗ್ಗೆ ಅವರೇನು ಮಾತಾಡಿದರು, ಇನ್ ಜನರಲ್ ಮೀಸಲಾತಿಯ ಬಗ್ಗೆ ಇವತ್ತೇನು ಮಾತಾಡ್ತಾ ಇದ್ದಾರೆ. ಸೊ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪರ ವಿರೋಧ ಅಭಿಪ್ರಾಯಗಳು ಏನು ಇಲ್ಲಿ. ಸೊ ರಾಜಕೀಯ ಪಕ್ಷಗಳೊಂದಿಗೆ ಒಂದು ಕಡೆ ಸಂಬಂಧ ಇಲ್ಲ ಅಂಥೇಳಿ ಒಂದು ಅಭಿಯಾನ ಆರಂಭವಾಗುತ್ತೆ. ಯಾವುದು ಇವೆರಡೂ ನಾವು ಚೆಕ್ ಮಾಡಿಕೊಂಡಾಗ ಯಾವುದೇ ಪೊಲಿಟಿಕಲ್ ಅಫಿಲಿಯೇಷನ್ಸ್ ಈ ಪೇಜ್ಗಳಿಗೆ ಇರುವುದು ನಮಗೆ ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇಲ್ಲ. ಹಿಂದೆ ಯಾರೋ ಇರಬಹುದೇನೋ, ಈ ಕ್ಷಣಕ್ಕೆ ನಮಗೆ ಗೊತ್ತಿಲ್ಲ. ನಾನು ಮೊದಲಿಗೆ ಇಲ್ಲಿ ಎಥೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರು ಮಾಡಿಬಿಡ್ತೀನಿ. ಕೆಲವರು ಹೇಳ್ತಾ ಇರ್ತಾರೆ ಎಥೆನಾಲ್ ಬಗ್ಗೆ ನಮಗೆ ಮೇಜರಾಗಿ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ ಇದರಿಂದ. ಹೌದು, ನನಗೆ ತುಂಬ ಮೈಲೇಜ್ ಡ್ರಾಪ್ ಆಗ್ತಾ ಇದೆ, ನನ್ನ ಗಾಡಿ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಭಯ ಆಗ್ತಾ ಇದೆ. ಇನ್ಶೂರೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಅಪ್ಲಿಕೇಬಲ್ ಆಗಲ್ವಂತೆ ಅಕಸ್ಮಾತ್ ಗಾಡಿ ಹಾಳಾಗ್ಬಿಟ್ರೆ. ಈ ಥರದ ವಿಚಾರಗಳು ಒಂದು ಕಡೆ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ವಿನೋದ್ ಅವರಿದ್ದಾರೆ, ಎಂಜಿನ್ ಟೆಕ್ನಿಷಿಯನ್. ಸ್ವಾಗತ ವಿನೋದ್ ಅವರು ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶಶಿ ತಮಗೆ ಒಂದು ಡಿಬೇಟ್ಗೆ. ನಂದನ್ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರು ತಮಗೆ ಒಂದು ಡಿಬೇಟ್ಗೆ. ರಿಷಿಕ್ ವಿವಾನ್ ಜಾಯ್ನ್ ಆಗಿದ್ದಾರೆ. ಸ್ವಾಗತ ರಿಷಿಕ್, JDS ವಕ್ತಾರಾಗಿ ಜಾಯ್ನ್ ಆಗಿದ್ದಾರೆ ಅವರು. ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ನಂದನ್ ಕಶ್ಯಪ್ ಅವರು ಕೇಳಿಬಿಟ್ಟು, ನಂದನ್ ಕಶ್ಯಪ್ ಅವರೇ, ಏನಕ್ಕಿದು ನಿಮಗೆ ಎಥೆನಾಲ್ ಬಳಸಲೇಬೇಕೆನ್ನುವುದು ಆ್ಯಸ್ ಇಫ್ ಕಡ್ಡಾಯ ಥರ ಮಾಡ್ತಾ ಇದ್ದಾರೆ. ಇದು ಕಬ್ಬಿನ ಕಾರ್ಖಾನೆಗಳ ಒಂದು ಲಾಬಿ, ಎಥೆನಾಲ್ ತಗೊಳ್ಳೇಬೇಕು ಅಂತ ಲಾಬಿ ಅಂತ ಒಂದು ವಾದ, ಒಂದು ಆರೋಪ. ಅಥವಾ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ನಿತಿನ್ ಗಡ್ಕರಿಯವ್ರದ್ದು ಎಥೆನಾಲ್ ಉತ್ಪಾದನೆ ವಿಚಾರಗಳಲ್ಲಿ ಕಂಪನಿಗಳಲ್ಲಿ ಒಂದಷ್ಟು ಪಾಲಿದೆ, ಅದಕ್ಕೆ ಅವರು ಆ ಸ್ವಾರ್ಥಕ್ಕೆ ಅವ್ರು ಮಾಡ್ತಾರೆ, ಇನ್ನೊಂದು ಆರೋಪ ಇದೆ. ನಿಮ್ಮದೇನಿದ್ರೆ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ ಸ್ಟ್ಯಾಂಡ್ ಏನಿದ್ರಲ್ಲಿ ಅಂತ ನೋಡಿ ಸರ್, ಒಬ್ಬ ಮಂತ್ರಿಯಾಗಿ ಇಲ್ಲ ಸಂಸತ್ ಸದಸ್ಯರಾಗಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪಾಲಿಸಿ ಮೂಲಕನೋ ಇಲ್ಲ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಫೇವರ್ ತಗೊಳ್ಳಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಆದರೆ ಈ ನಿತಿನ್ ಗಡ್ಕರಿ ಮಾಡಿರುವುದು ಬ್ಲೇಟೆಂಟ್ ಅಪರಾಧ. ಪ್ರಮಾಣ ವಚನ ಏನು ತಗೊಂಡಿದ್ದಾರೆ ಅದು ತದ್ವಿರುದ್ಧವಾಗಿ ಉಲ್ಲಂಘಿಸಿ ತನ್ನ ಮಗನ ಕಂಪನಿ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ಗೆ ಡೇ ಲೈಟ್ ರಾಬರಿ ಕಿಕ್ ಬ್ಯಾಕ್ ಮಾಡಿದ್ದಾರೆ. ಡೇ ಲೈಟ್ ರಾಬರಿ ಕಿಕ್ ಬ್ಯಾಕ್ ಸಿಯಾನ್ ಆಗ್ರೋ ಕಂಪನಿಗೆ. ಇದೇ ಸಿಯಾನ್ ಆಗ್ರೋ ಕಂಪನಿ ಫೆಬ್ರವರಿ 19, 2019ರಲ್ಲಿ ಅದು ಕಂಪನಿ ಶೇರು 43 ರೂಪಾಯಿ ಇತ್ತು. ಇವತ್ತು ಆ ಕಂಪನಿ ಶೇರ್ ಬಂದು 1406 ರೂಪಾಯಿ. ಇವತ್ತು 5 ವರ್ಷದಲ್ಲಿ 31x ಜಂಪ್ ಆಗಿದೆ ಈ ಕಂಪನಿ ಶೇರು. ಈ ಕಂಪನಿ ಏನ್ ಮಾಡ್ತಾ ಇದೆ ಅಂದ್ರೆ MRPL, IOCL, HP, BPCL, ಇಂಡಿಯನ್ ಆಯಿಲ್ಗೆ ಎಥೆನಾಲ್ನ ಕೊಡ್ತಾ ಇದೆ. ಓಕೆ,
ನಿಮಗೆ ಗೊತ್ತು ಮಹಾರಾಷ್ಟ್ರ ರೀಜನಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ ಅಂತ. ಮಹಾರಾಷ್ಟ್ರದಲ್ಲಿ ಒಂದು ಮೇನ್ ಕ್ರಾಪ್ ಆಗಿ ಕಬ್ಬು ಜಾಸ್ತಿ ಇದೆ. ಈ ಒಂದು ಎಥನಾಲ್ನ ಮಾಡಬೇಕು, ಟೆಸ್ಟ್ ಮಾಡಬೇಕು, ಟೆಸ್ಟ್ನ ಒಂದು ಸ್ಯಾಂಪಲ್ಸ್ನ ಇಟ್ಕೊಂಡು ಒಂದು ಯಾವ ಗಾಡಿಗೆ ಹೊಂದುತ್ತೋ ಆ ಗಾಡಿಗೆ ಯೂಸ್ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು 2014ರಲ್ಲಿ. ಇದನ್ನ ಯೂಸ್ ಮಾಡಬೇಕು ಗ್ರೀನ್ ಫ್ಯೂಯಲ್ಗೆ ಅಂತ. ಜತ್ರೋಪ ಬಗ್ಗೆ ನಿಮ್ಮ ಸರ್ಕಾರ ಯಾವತ್ತೂ ಮಾತಾಡಿರಲ್ವಾ? ನಿಮ್ಮ ಸರ್ಕಾರ ಇದ್ದಾಗ ಜತ್ರೋಪ ನಾವೇನೋ ಇದು ಹೊಂಗೆ ಹಣ್ಣಲ್ಲೇನೋ ಮಾಡಿಬಿಡ್ತೀವಿ, ಅದರಿಂದ ಒಂದು ಪ್ರಯೋಗ ನಡೀತಾ ಇದೆ, ನಿಮ್ಮ ಸರ್ಕಾರ ಏನು ಚಿಂತೆ ಮಾಡಿರಲ್ವಾ ಅವತ್ತಿಗೆ? ನೋಡಿ ಇವೆಲ್ಲ ಮಾಡಿ ಫ್ಲಾಪ್ ಆಗಿದೆ ಸರ್. ಓಕೆ, ನೀವೇ ನೋಡಿದ್ದು, ನೀವೇ ಬಿತ್ತರಿಸಿದ್ರಿ ಅನ್ಸುತ್ತೆ. KSRTC ಹೊಂಗೆ ಎಣ್ಣೆ ಹಾಕ್ಬಿಟ್ಟು ಓಡಿಸ್ಬಿಟ್ಟು ಇಂಜಿನ್ನೇ ಇದು ಸೀಸ್ ಆಗೋಯ್ತು. ಓಕೆ, ಕರ್ನಾಟಕದಲ್ಲಿ KSRTCಗೋ BMTCಗೆ ಹಾಕ್ಬಿಟ್ಟು ಹೊಂಗೆ ಎಣ್ಣೆ ಇಂಜಿನ್ನೇ ಸೀಸ್ ಆಗೋಯ್ತು. ಓಕೆ, ಈ ಎಥೆನಾಲ್ E20 20% ಆಫ್ ದಿ ಶುಗರ್ ಕೇನ್ ಮಲಾಸ್ ಹಾಕೊಂಡು ಇದು ಪೆಟ್ರೋಲಿಯಂ ಕಂಪ್ನಿಗೆ ಇದು ಸರಬರಾಜು ಮಾಡ್ತೀರಲ್ಲ, ಇದು ಪ್ರೂವನ್ ಇಲ್ಲ. ಓಕೆ, ಯಾವ IITನೋ IIM ಇಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಇದನ್ನ ಇನ್ನೂ ಒಂದು ಲಾಜಿಕಲ್ ಎಂಡ್ ಆಗಿ ಇದು ವರ್ಕ್ ಆಗುತ್ತೆ ಅನ್ನೋದು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಬಂದಿಲ್ಲ. ಓಕೆ, ಇವತ್ತು ನಮ್ದೋ ಗಾಡಿನೋ ಇವ್ರ ಗಾಡಿನೋ ಮತ್ತೊಂದು ಗಾಡಿನೋ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸು ಎಷ್ಟೊಂದು ಜನ ಡಿಜಿಟಲ್ ಮೀಡಿಯಾದಲ್ಲಿ ಇಲ್ಲ ಗ್ರೌಂಡಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ. ಓಕೆ, ಹೆಂಗೆ ಈ ಗಾಡಿ ಮೈಲೇಜ್ ಡ್ರಾಪ್ ಆಗ್ತಿದೆ ಅಂತ. ಇನ್ನೊಂದು, ಈ ಒಂದು ಎಥೆನಾಲ್ನಿಂದ ಮೋಸ್ಟ್ ಆಫ್ ದಿ ಶುಗರ್ ಕಂಪ್ನಿ ಮಹಾರಾಷ್ಟ್ರದಲ್ಲಿ ಅವ್ಯಾಗತವಾಗಿ ದುಡ್ಡು ಮಾಡ್ತಿದ್ದಾರೆ ಸರ್. ಓಕೆ, ಆ ದುಡ್ಡನ್ನು ರೈತರಿಗೆ ಪಾಸ್ ಮಾಡ್ತಾ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 110 ಕಬ್ಬು ತಗೊಂಡ್ರೆ ಮಿನಿಮಮ್ ಒಬ್ಬ ಶುಗರ್ ಫ್ಯಾಕ್ಟ್ರಿ ಅವನು 10,000 ಸಂಪಾದನೆ ಮಾಡ್ತಿದ್ದಾನೆ. ರೈತರಿಗೆ ಎಷ್ಟು ಪಾಸ್ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತು. ರೈತರ ಪರವಾಗಿ ನೀವು ಒಂದು 2,000 2,500 ಇಲ್ಲ 2,500 ಕೊಡ್ತಾರೆ ನೋಡಿ. ಒಂದು ಎಥೆನಾಲ್ ಇಂದ, ಒಂದು ಶುಗರ್ ಇಂದ, ಇನ್ನೊಂದು ಮಲಾಸ್ ಇಂದ ಬೈ ಪ್ರಾಡಕ್ಟ್ಸ್ನ ಟೋಟಲ್ ಅರ್ನಿಂಗ್ ಪರ್ ಟನ್ 1 ಟನ್ಗೆ 10,000 ರೂಪಾಯಿ. ರೈತನಿಗೆ ಅವನ ಪಾಲನ್ನು ಕೊಟ್ಬಿಟ್ಟು ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್ ಮಾಡ್ಬಿಟ್ರೆ ನಿಮ್ಗೆ ಏನು ಸಮಸ್ಯೆ ಇಲ್ವಾ? ನೋಡಿ ಅದೆಲ್ಲ ನೋಡಿ, ಇಲ್ಲಿ 2 ಥರ ನೋಡಬೇಕು ಸರ್. ಒಂದು, ಈ ಎಥೆನಾಲು ಡೇಟಾ ಪ್ರೂವನ್ ಇಲ್ಲ. ಓಕೆ, ಡೇಟಾ ಪ್ರೂವನ್ ಇಲ್ಲ. ಇದು ಪ್ರೂವ್ ಆಗದಿರೋದನ್ನ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅವ್ರ ಮಗನ ಕಂಪನಿ, ಸಂಬಂಧಿಕರ ಕಂಪನಿಗಳಿಗೋಸ್ಕರವಾಗಿ ಇಲ್ಲಿರೋ ಎಥೆನಾಲ್ ತೊಗೊಂಡೋಗಿ ಇಲ್ಲಿ ಮಿಕ್ಸ್ ಮಾಡ್ಬಿಟ್ಟು ನೀವು ಮಾರಬಿಡಿ ಅಂತ ಹೇಳ್ತಾ ಇದ್ದಾರೆ. ಮಗನ ಕಂಪನಿ ಶೇರ್ಗಳು ನೋಡಿದ್ರೆ ಇದು 43 ರೂಪಾಯಿ, 1,406 ರೂಪಾಯಿ ಆಯಿತು. ಇದು ಆಲ್ಮೋಸ್ಟ್ 31 ಟೈಮ್ಸ್, 31 ಪಟ್ಟು ಜಾಸ್ತಿ ಆಯಿತು ಶೇರಿನ ಬೆಲೆ ಅಂತ ಇವರು ಮಾತಾಡ್ತಾ ಇದ್ದಾರೆ. ಏನು ನಿಮ್ಮ ವಾದ ಇದೆ ಎಥೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಸರ್, ಒಂದು ನಮ್ಮ ಸ್ನೇಹಿತರು ಸ್ವಲ್ಪ ಗ್ಲೋಬಲಿ ನಾಲೆಜ್ನ ತಿಳ್ಕೊಬೇಕಾಗತ್ತೆ. ಎಥನಾಲ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಯೂಸ್ ಮಾಡ್ತಾ ಇರೋದಲ್ಲ, ಇಟ್ ಈಸ್ ಬೀನ್ ಪ್ರೂವನ್ ಅಂಡ್ ಯೂಸ್ಡ್ ಇನ್ ಬ್ರೆಜಿಲ್. ಓಕೆ, ಬ್ರೆಜಿಲ್ ಅಲ್ಲಿ ನಿಮಗೆ ಅತಿ ಹೆಚ್ಚು ಎಥನಾಲ್ನ ಉತ್ಪಾದನೆ ಮಾಡುವಂಥದ್ದು. ಅಂಡ್ ಇನ್ಫ್ಯಾಕ್ಟ್ ದೇ ಆರ್ ದ ನಂಬರ್ 1 ಶುಗರ್ ಕೇನ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಸೊ ಅಂಡ್ ಇಟ್ಸ್ ಬೀನ್ ಕಾಫಿನೂ ಸೇರಿಸ್ಕೊಳ್ಳಿ. ಎಸ್. ಎರಡನೇದು, ನಿಮಗೆ ಈಗ E20 ಪೆಟ್ರೋಲ್ ಜೊತೆಗೆ ಏನು ಎಥನಾಲ್ನ ಯೂಸ್ ಮಾಡ್ತಾ ಇದ್ದಾರೆ, ಇಟ್ ಈಸ್ ಆಲ್ ಅಬೌಟ್, ಈಗ ಜನರಲ್ ಆಗಿ ಕಾಮನ್ ಆಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರೋರ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಇಂಜಿನ್ಸ್ ಅಲ್ಲಿ B4, B6, B8 ಈ ರೀತಿ ಎಲ್ಲ ಬರ್ತಾ ಇದೆ. ಸೊ ಇವಾಗ ನಿಮಗೆ ನೇಚರ್ ಅಂತ ನಾವು ಹೇಳಿದಾಗ, ಕ್ಲೈಮೇಟ್ ಕಂಟ್ರೋಲ್ ಆ ಒಂದು ನಾರ್ಮ್ಸ್ನ ತಂದಾಗ ಏನಾಗುತ್ತೆ, ನಾವು ಕೆಲವೊಂದು ಮಿಕ್ಸ್ಚರ್ಸ್ನ ತಂದ್ಬಿಟ್ಟು ಇದ್ರಲ್ಲಿ ಆಡ್ ಮಾಡ್ತಿರ್ತೀವಿ ಬಿಕಾಸ್ ಆಫ್ ದ ನೇಚರ್ ಅಂತ ಅನ್ಕೊಂಡು. ಸೊ ಇವಾಗ B6 ಇಂಜಿನ್ ಅಂತ ತಗೋಬಹುದು. ಸೊ ಈಗ B6 ಇಂಜಿನ್ ಅಲ್ಲಿ ಇಂಜಿನ್ ನ ಮಾಡಿಫಿಕೇಶನ್ ಮಾಡಿದ್ರು. ಸೊ ಇವಾಗ ಇಲ್ಲಿ ಎಥನಾಲ್ ನ ಯೂಸ್ ಮಾಡಬೇಕಾದ್ರೆ ಕೂಡ ನಮ್ಮ ಇಂಜಿನ್ಸ್ E20 ಎಥನಾಲ್ ಗೆ ಮಾಡಿಫಿಕೇಶನ್ಸ್ ಗಳು ಆಗಿದ್ಯಾ ಆಗಿಲ್ವಾ ಅನ್ನೋದು ಟೆಕ್ನಿಕಲ್ ಕ್ವೆಶ್ಚನ್. ಈಗ ಒಂದು ವೇಳೆ ಟೆಕ್ನಿಕಲಿ ಇಟ್ ಈಸ್ ಬೀನ್ ಮಾಡಿಫೈಡ್ ಅಂತ ಹೇಳಿದ್ರೆ ಇಟ್ ಈಸ್ ಈಸಿ ಟು ಯೂಸ್. ಸೊ ದೇರ್ ಇಸ್ ನೋ ಟೆಕ್ನಿಕಲ್ ಇಶ್ಯೂಸ್ ಆನ್ ದಟ್. ಒಂದು. ಎರಡನೇದು, ಇನ್ಶೂರೆನ್ಸ್ ಏನ್ ಕ್ಲೈಮ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ಹಾಗೆ ಪಾಲಿಸಿ ಮೇಕಿಂಗ್ ಬೇಕಾಗುತ್ತೆ, ಅದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಚೇಂಜಸ್ ನ ಮಾಡ್ಕೊಂಡು ಬರ್ಬೋದು ನಾವು. ರಿಷಿಕ್, ಇಲ್ಲಿ ಏನಂದ್ರೆ, ಈಗ ಎಥನಾಲ್ ಯಾವ ಒಂದು ಪೆಟ್ರೋಲ್ಗೋ ಮಿಕ್ಸ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ನನಗೆ ಒಂದೇ ಪೆಟ್ರೋಲ್ ಬಂಕಲ್ಲಿ ನನಗೆ ಆಪ್ಷನ್ ಇದೆಯಾ? ಈಗ ನಾನು ಇವತ್ತೊಂದು ಗಾಡಿ ತೊಗೊಂಡಪ್ಪ, ಈ ಎಥನಾಲ್ ಮಿಕ್ಸ್ ಮಾಡಿರೋ ಒಂದು ಪೆಟ್ರೋಲ್ಗೆ ಈ ಎಂಜಿನ್ ಓಕೆ ಅಂತ ಇದೆ, ಸರಿ ನನಗಿದು ಬೇಡಪ್ಪ, ನಂದು ಹಳೆ ಗಾಡಿ, ನಂದು 8 ವರ್ಷದ ಹಳೆ ಗಾಡಿ, 4 ವರ್ಷದ ಹಳೆ ಗಾಡಿ, ಅವತ್ತಿಗೆ ಇದು ಬಂದಿರಲಿಲ್ಲ, ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ, ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ, ರೋಡಲ್ಲಿ ಹೋದರೆ ಟೋಲು ಕಟ್ಟಬೇಕು ನಾನು, ಎಲ್ಲ ಇದೆಯಲ್ಲ, ನನಗೆ ನೀನು ಪೆಟ್ರೋಲ್ ಕೊಡಪ್ಪ, ನನಗೆ ಪ್ಯೂರ್ ಪೆಟ್ರೋಲ್ ಇದೆ ಅದು ಕೊಡು, ನೀನು ಕೊಡುವ ಪೆಟ್ರೋಲ್ ನನ್ನ ಇಂಜಿನ್ ಸೂಕ್ತವಾಗಬೇಕು, ನನಗೆ ಎಥನಾಲ್ ಮಿಕ್ಸ್ ಮಾಡೋದು ಕೊಟ್ಟರೆ ನನ್ನ ಇಂಜಿನ್ ಓಡಲ್ಲ, ನಾನೇನು ಮಾಡಲಿ? ಎಸ್ ಸರ್, ಅಲ್ಲಿ 2 ಆಪ್ಷನ್ ಇದೆ. ಒಂದು, ಗೌರ್ಮೆಂಟ್ ಮ್ಯಾಂಡೇಟ್ ಮಾಡಬಾರ್ದು, ಸಪೋರ್ಟ್ ಯು. ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ, ಇವಾಗ ಮೈ ಇಂಜಿನ್ ಈಸ್ ಎಥನಾಲ್ ಸಪೋರ್ಟೆಡ್ ಇಂಜಿನ್ ಅಂತ ಹೇಳಿದ್ರೆ ನಾನು ಅದು ಹಾಕ್ಸ್ಕೊಳ್ತೀನಿ. ಇಲ್ಲ ಅಂತ
ಅಂತ ಹೇಳಿದ್ರೆ ನನಗೆ ಕಂಪಲ್ಷನ್ ಮಾಡಬಾರ್ದು, ಅದಕ್ಕೆ ಐ ಸಪೋರ್ಟ್. ಇನ್ನು ಎರಡನೇ ವಿಚಾರ, ಈಗ ಪೊಲಿಟಿಕಲಿ ಮಾತಾಡೋದಾದ್ರೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅವರು ಓತ್ ತಗೊಂಡಿರ್ತಾರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ನಾವು ಮಾಡುವಂತ ವ್ಯವಹಾರಗಳಲ್ಲಿ ಅದೇನು ಇನ್ಫ್ಲೂಯೆನ್ಸ್ ಆಗಬಾರ್ದು ಪಾಲಿಸಿ ಮೇಕಿಂಗ್ ಅಂತ ಹೇಳಿದ್ರು. ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರಬಾರ್ದು ಅದರಲ್ಲಿ ಅಲ್ವಾ. ಸೊ ಇನ್ಕ್ಲೂಡಿಂಗ್ JDS ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಎಷ್ಟೆಲ್ಲ ಸಚಿವರಿದ್ದಾರೆ, ಅದು ರಾಜ್ಯ ಸಚಿವರು ಇರ್ಬೋದು, ಕೇಂದ್ರ ಸಚಿವರು ಇರ್ಬೋದು, ನಿಮಗೆ ಮಾಡುವಂತಹ ಪಾಲಿಸಿ ಮೇಕಿಂಗು, ನಡೀತಿರುವಂತಹ ಕಮರ್ಷಿಯಲಿ ಬಿಸ್ನೆಸ್ ಯಾವುದಕ್ಕೂ ಎಲ್ಲೂ ನಿಮಗೆ ಒಂದು ಇನ್ಫ್ಲೂಯೆನ್ಸ್ ಆಗದಿರುವಂತಹ ಬಿಸ್ನೆಸ್ ಮೆನ್ಸ್ಗಳು ಎಷ್ಟು ಜನ ಇದ್ದಾರೆ. ಇಟ್ ಕುಡ್ ಬಿ ಎಜುಕೇಶನ್ ಇಂಡಸ್ಟ್ರಿ, ಇಟ್ ಕುಡ್ ಬಿ ಮ್ಯಾನುಫ್ಯಾಕ್ಚರಿಂಗ್. ಇದೇ ಅದು ಆಗಬಾರ್ದು ಅಂತ ಹೇಳಿದ್ದು, ನಡೀತಾ ಇದೆ ಅದು ಆಗಬಾರ್ದು ಅಂತ ಅವ್ರು ಹೇಳಿದ್ರು. ಹೇಳ್ಬೇಕಾದ್ರೆ ಈಗ ಒಬ್ಬ ಕೇಂದ್ರ ಸಚಿವರನ್ನ ಇಟ್ಕೊಂಡು ಕಂಪನಿ ನೇಮ್ ಹೇಳಿ ಅದು 31X ಆಯ್ತು ಅಂತ ಇಷ್ಟೊಂದೆಲ್ಲ ಹೇಳ್ತಾ ಇರುವಂತವ್ರು, ಅವ್ರು ಒಬ್ರು ಮಾತ್ರನ ಅಥವಾ ಮಹಾರಾಷ್ಟ್ರದಲ್ಲಿ ಮಾತ್ರನ ಕಬ್ಬು ಬೆಳೆಯುವಂತದ್ದು, ಕರ್ನಾಟಕದಲ್ಲಿ ಬೆಳಗಾವಿ ರೀಜನ್ ನಾವೇನ್ ಕಬ್ಬು ಬೆಳೆಯಲ್ವಾ, ಮಂಡ್ಯ ಭಾಗದಲ್ಲಿ ನಾವೇನ್ ಕಬ್ಬು ಬೆಳೆಯೋದಿಲ್ವಾ, ಅಲ್ಲಿರುವಂತಹ ಯಾವುದೇ ಸಚಿವರಾಗಲಿ ಅವ್ರದ್ದು ಯಾವ್ದು ಕಬ್ಬಿಂದ ಇಂಡಸ್ಟ್ರಿಗಳು ಯಾವ್ದು ಇಲ್ವೇ ಅಲ್ವಾ. ಸೊ ಹಾಗಾದ್ರೆ ಇವ್ರು ಹೇಳೋ ತರ ಈಗ ಕರ್ನಾಟಕದಲ್ಲಿ ಈಗ ಬೆಳಗಾವಿ ಅಥವಾ ಮಂಡ್ಯ ಭಾಗದಲ್ಲಿ ಏನು ಕಬ್ಬು ಬೆಳೆಯೋ ಸಚಿವರೆಲ್ಲ ಇದಾರಲ್ವಾ, ಅವ್ರುಗಳು ಇದ್ರಲ್ಲಿ ಶಾಮೀಲಾಗಿದ್ದಾರೆ. ಇವಾಗ ರಾಜ್ಯ ಸರ್ಕಾರ ಇವ್ರದೇ ಇದೆ. ಸೊ ಹಾಗಾದ್ರೆ ನಾಳೆ ಈಗ E20 ಏನಾದ್ರು ತಗೊಂಡ್ಬಂದ್ರೆ ಕರ್ನಾಟಕದಲ್ಲಿ ನಾವೇ ಅವ್ರಿಗೆ ಸಪ್ಲೈ ಮಾಡ್ತೀವಿ ಏನದು ಶುಗರ್ ಕೇನ್ ಮೊಲಾಸಿಸ್ ಆಗಿರುವಂತ ಇದು ಫ್ಯೂಲ್ ಅಂತ ಹೇಳಿದ್ರೆ, ಹಾಗಾದ್ರೆ ಇವರು ಅದರಲ್ಲಿ ಶೇರ್ ಹೋಲ್ಡರ್ಸ್ ಆಗಿದ್ರೆ, ಸೊ ದಟ್ ಈಸ್ ಇಲ್ಲಾಜಿಕಲ್. ಬಟ್ ಅವ್ರ ವಾದ ಏನು ಅಂತ ಹೇಳಿದ್ರೆ ಕಂಪಲ್ಷನ್ ಮಾಡಬಾರ್ದು ಅಂತ ನಾನು ಒಪ್ಕೊಳ್ತೀನಿ, ಬಿಕಾಸ್ ಆಫ್ ದ ಇಂಜಿನ್ ಸೇಫ್ಟಿ. ಶಶಿಗ ಇಂಟ್ರೆಸ್ಟ್ ಅಂತ ಬಂದ್ಬಿಟ್ರೆ ಗೌರ್ಮೆಂಟ್ ಶಾಲೆ ಮುಚ್ತಾರೆ, ರಾಜಕಾರಣಿಗಳದ್ದು ಪ್ರೈವೇಟ್ ಶಾಲೆ ಜೋರಾಗಿ ಅದ್ಭುತವಾಗಿ ಬೆಳೀತಾ ಇರುತ್ತೆ. ಎಷ್ಟು ಜನ ರಾಜಕಾರಣಿಗಳಿಂದ ಅದಿಲ್ಲ ಅಂತ ಒಂದು ಪಾಯಿಂಟ್ ಬರುತ್ತೆ. ಎಥೆನಾಲ್ ಅಥವಾ E20 ಏನು ಮಿಶ್ರಣ ಮಾಡಬೇಕು ಅಂತ ಇದ್ದಾರಲ್ಲ, ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಕೆಲವರು ಆತಂಕ ಇದೆ, ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಒಂದಷ್ಟು ವಿಚಾರಗಳಿದೆ. ಏನು ನಿಮ್ಮ ಸ್ಟ್ಯಾಂಡ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಗ್ರೂಪ್ಗಳಾಗ್ತಾ ಇದ್ದಾನೆ. ಇಲ್ಲಿ ಏನು ಕೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿ ಜೋರಾಗಿ ಆಯಿತೋ ಅದೇ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಎರಡು ಪ್ರಮುಖವಾಗಿರತಕ್ಕಂಥ ಡಿಜಿಟಲ್ ಸಂಘಟನೆಗಳಿವು. ಒಂದು E20, ಇನ್ನೊಂದು RH. ಇವುಗಳು ಕೂಡ ಇದುಗಳಿಗೂ ಫಾಲೋವರ್ಸ್ಗೆ ನಿಮಗೆ ಕಾಕ್ರೋಚ್ಗೆ ಸಿಕ್ಕಷ್ಟು ದೊಡ್ಡ ಮಟ್ಟದ ಬೆಂಬಲ ಸಿಗದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಇವರು ಕೂಡ ಸ್ಕೋರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅಂತ. ನೋಡಿ, ನಮ್ಮ ಸ್ಟ್ಯಾಂಡ್ ಏನಂದ್ರೆ ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ, ಎಲ್ಲ ವೆಹಿಕಲ್ ಓನರ್ಗಳು ಮತ್ತೆ ತಜ್ಞರು ಏನು ಹೇಳ್ತಾ ಇದ್ದಾರೆ, E20 ಈಸ್ ಬ್ಯಾಡ್ ಅಂತ. ಅದು ಆಗ್ತಾ, ಯಾಕಂದ್ರೆ ಅಲ್ಲಿ ಇರ್ತಕ್ಕ ಆ E20 ಬಳಸಿರ್ತಕ್ಕಂಥ ವೆಹಿಕಲ್ಸ್ ಕಾರ್ಬೊರೇಟರ್ಗೆ ಸಮಸ್ಯೆ ಮತ್ತೆ ಇಂಜಿನ್ ಸಮಸ್ಯೆ ಆಗಿರ್ತಕ್ಕಂಥದ್ದು ಪ್ರತಿನಿತ್ಯ ತೋರಿಸ್ತಾ ಇದ್ದಾರೆ. ಹಾಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ನಿತಿನ್ ಗಡ್ಕರಿ ನೀವೆಲ್ಲ ನೋಡಿದ್ರು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ಅವ್ರು ಕೇಸು ಹಾಕಿದ್ದಾರೆ, ಅದೊಂದು ಹೇಳಿದ್ದವ್ರಿಗೆ ಇಂಜಿನ್ ಹಾಳಾಗುತ್ತೆ, ಅದು ಅವ್ರದ್ದು ಒಂದು ವಾದ ಇದೆ. ನಾವು ಈಗಾಗಲೇ August 1ಕ್ಕೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ವಿಚಾರ ಸಂಕಿರಣವನ್ನು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ತಜ್ಞರ ಜೊತೆಯಲ್ಲಿ. ಮತ್ತು ಟ್ಯಾಕ್ಸಿ ಮತ್ತು ಟೂರಿಸ್ಟ್ ನಿರ್ವಹಣೆ ಮತ್ತು ಪ್ರವಾಸ ನಿರ್ವಹಣೆ ಸಂಘ August 4ರಂದು ಒಂದು ಮೆರವಣಿಗೆ ಸಹ, ಸಂಸತ್ ಮೆರವಣಿಗೆ ಸಹ ನಡೆಸ್ತಾ ಇದೆ. ಅಂದ್ರೆ ಇಲ್ಲಿ ಏನಂದ್ರೆ ಎಥನಾಲ್ E20 ಇದು ಎಲ್ಲರಿಗೂ ಒಪ್ಪಿಗೆ ಆಗಿಲ್ಲ, ವೆಹಿಕಲ್ಸ್ಗೆ ಒಪ್ಪಿಗೆ ಆಗಿಲ್ಲ. ಯಾಕಂದ್ರೆ ಆ ಸ್ಟ್ಯಾಂಡರ್ಡ್ ಇರತಕ್ಕಂಥ ವೆಹಿಕಲ್ ನಮ್ಮ ಹತ್ರ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಮಿತ್ರರು ಹೇಳಿದ್ರು. ಬ್ರೆಜಿಲ್ ಅಲ್ಲಿ E20 ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಬ್ರೆಜಿಲ್ ಒಂದ್ ಕಂಟ್ರಿ ಇದೆ. ಈಗಾಗಲೇ ಅಮೆರಿಕ E10 ಯೂಸ್ ಮಾಡ್ತಾ ಇರ್ತಕ್ಕಂಥ, ಆಸ್ಟ್ರೇಲಿಯಾ E5 ಯೂಸ್ ಮಾಡ್ಕೊಳ್ತಾ ಇದೆ. ಮತ್ತೆ ಅವರ ಒಂದು ಏನು ವೇಗಕ್ಕೆ ನಾವು ಆ ರೀತಿಯಾದಂತ ನಮ್ಮ ವೆಹಿಕಲ್ಸ್ ಇದಾವ, ಆ ಸ್ಟ್ಯಾಂಡರ್ಡ್ ಆಫ್ ವೆಹಿಕಲ್ಸ್ ನಾವು ಇಟ್ಕೊಂಡಿದೀವ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಆ ರೀತಿಯಾದ ಕೊಡ್ತಾ ಇದ್ವಾ. BS6 ಅಂತ ಇವಾಗ ಬರ್ತಾ ಇದೆ. ಹಾಗಾದ್ರೆ BS4 ಇರತಕ್ಕಂಥ ವೆಹಿಕಲ್ ಗಳನ್ನ ಏನ್ ಮಾಡಬೇಕು? ಅಷ್ಟೇ. ಇದು ನೋಡಿ, ಇದು ಎಥನಾಲ್ E20 ಏನಿದೆ, ಮಿತ್ರರು ಕಾಂಗ್ರೆಸ್ ಮಿತ್ರರು ಹೇಳಿದಾಗ ಇದೊಂದು ದೊಡ್ಡ ಲಾಬಿ. ಇದರಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದೆ, ಬಿಜೆಪಿಯ ನಾಯಕರು ಸೇರ್ಕೊಂಡಿದ್ರೆ, ಕಾಂಗ್ರೆಸ್ ನಾಯಕರು ಸೇರ್ಕೊಂಡಿದ್ರೆ. ಮೊದಲ ಹೇಳಿಕೆ ಬಂದಿದ್ದಲ್ಲಿ ಯತ್ನಾಳ್ ಅವರು ಹೇಳಿಕೆ ಕೊಟ್ಟರು. ಯತ್ನಾಳ್ ಅವರು ಆಗ್ಲೇ 2 ವರ್ಷದ ಹಿಂದೆನೆ ಈ ಎಥನಾಲ್ ರೆಡಿ ಮಾಡೋದಕ್ಕೆ ಆಗ್ಲೇ ಸುಮಾರು ನೂರಾರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಿ ಕಾಯ್ತಾ ಇದ್ದಾರೆ. ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು E20 ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ನೂರಾರು ಕೋಟಿ ಇನ್ವೆಸ್ಟ್ ಮಾಡಿ ಕಾಯ್ತಾ ಇದ್ದಾರೆ. ಎಥನಾಲ್ ಬರ್ಲಿ, ಇದು ಎಥನಾಲ್ ನಾವು ಸಪ್ಲೈ ಮಾಡ್ಬಿಡೋಣ ಅಂತ ಈಗಾಗಲೇ ರೆಡಿ ಇದ್ದಾರೆ. ಹಾಗೆ ನಮ್ಮ ಬೆಳಗಾವಿ ಆ ಭಾಗದ ಬಿಜಾಪುರ ಮತ್ತೆ ಬಾಗಲಕೋಟೆ ಭಾಗದಲ್ಲಿ ಶುಗರ್ ಕಂಪನಿಗಳು ಜಾಸ್ತಿ ಇದೆ. ಯಾರ್ದಿದೆ ಶುಗರ್ ಕಂಪನಿಗಳು? ಎಲ್ಲ ರಾಜಕಾರಣಿಗಳಿದೆ. ಮತ್ತೆ ಈಗಾಗಲೇ ಮಹಾರಾಷ್ಟ್ರ ಇವರು ಹೇಳಿದಾಗೆ ಮಹಾರಾಷ್ಟ್ರದ ದೊಡ್ಡ ಭಾಗ ಕಬ್ಬು ಬೆಳೆಗಾರರು, ಅಲ್ಲೂ ಸಹ ಎಥನಾಲ್ ಉತ್ಪತ್ತಿ ಆಗುತ್ತೆ. ಇದೆಲ್ಲ ದೊಡ್ಡ ಲಾಭ. ವಿನೋದ್ ಅವ್ರನ್ನ ಈಗ ಇದು ರಾಜಕೀಯ ಕೇಳಿದ್ವಿ, ಎಂಜಿನ್ ಬಗ್ಗೆ ಇಲ್ಲಿ ಮಾತಾಡಿದ್ವಿ. ಇದರದ್ದು ಟೆಕ್ನಿಷಿಯನ್, ಆ ಇಂಜಿನ್ ಬಗ್ಗೆ ಅರಿತುಕೊಂಡಿರ್ತಕ್ಕಂಥವ್ರು ವಿನೋದ್ ಅವರು, ಅವ್ರದ್ದು ವಾದ ಏನಿದೆ ನಾನು ಮಾತಾಡಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯಿತು. ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ವಿನೋದ್ ಅವರು ಕೇಳಬೇಕಾಗುತ್ತೆ. ವಿನೋದ್ ಅವರು, ಈಗ ಬ್ಲೆಂಡ್ ಅಂತ ಬಂದಾಗ E5, E10,
E20 ಅಂದರೆ ನೀನು ಪೆಟ್ರೋಲಲ್ಲಿ ಎಷ್ಟು ಪ್ರಮಾಣದ ಎಥನಾಲನ್ನು ಮಿಕ್ಸ್ ಮಾಡ್ತೀಯಾ ಅಂತ ಒಂದು ವಿಚಾರ ಇದೆ. ಯಾವ ಎಂಜಿನ್ಗೆ ಸೂಕ್ತ, ಯಾವ ಎಂಜಿನ್ಗೆ ಸೂಕ್ತ ಅಲ್ಲ ಇದು ಅನ್ನೋ ವಿಷಯ ಬಂದಾಗ ಏನು ಕತೆ ಸರ್ ಅದು? E20 ಪೆಟ್ರೋಲು ಏನಾದರೂ ನಾವು ಬಳಸಿಬಿಟ್ರೆ, ಎಥನಾಲ್ 20% ಅಷ್ಟು ಇದೆಯಲ್ಲ, ಮಿಕ್ಸ್ ಇದೆಯಲ್ಲ, ಇದನ್ನು ನಾವು ಬಳಸಿಬಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಎಂಜಿನ್ಗೆ? ಆಯ್ತಪ್ಪ, 2023ಕ್ಕಿಂತ ಮುಂಚೆ ನಾನು ತೊಗೊಂಡಿದ್ದೆ ಗಾಡಿ XYZ ಒಂದು ಕಾರ್ ತೊಗೊಂಡಿದ್ದೆ ನಾನು, ಎಂಜಿನ್ನು ಅವತ್ತಿನ ಎಂಜಿನ್ ಮಾಡೆಲ್ ಯಾವುದೋ E4 E6 ಏನೋ ತೊಗೊಂಡಿದ್ದೀನಿ ನಾನು. ಏನು ಮಾಡಬೇಕು ನಾನು ಹೇಳಿ? BS4 BS3 ಈ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ BS4 ಆ್ಯಂಡ್ BS6 ನೀವು ಹೇಳ್ತಾ ಇರೋದು? BS4 ಆ್ಯಂಡ್ BS3 BS6. ಓಕೆ, ಹಾಂ. ಏನಾಗುತ್ತೆ ಪ್ರಾಬ್ಲಮ್ಮು ಅಂದರೆ ಈ E20 ಮಿಕ್ಸ್ ಆಗೋದ್ರಿಂದ ಗಾಡಿ ಬಂದ್ಬಿಟ್ಟು ಇಂಜಿನಲ್ಲಿ ಹೋಗ್ತಾ ಫ್ಯೂಚರಲ್ಲಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಾದಮೇಲೆ ಎಷ್ಟು ದಿನ ಬೇಕು? ಸಪೋಸ್ ಈಗ ನಾನು ಎವ್ರಿ ಡೇ ನಾನು 20 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, 20 ಕಿಲೋಮೀಟ್ರ್ ಓಡಾಡ್ತೀರಪ್ಪ ನನ್ನ ಕಾರಲ್ಲೋ ಬೈಕಲ್ಲೋ ಅಂದರೆ ಎಷ್ಟು ದಿನದಲ್ಲಿ ಎಂಜಿನ್ ಹಾಳಾಗುತ್ತೆ ಇದು? BS3, 4, 6 1 year ಒಳಗಡೆ, 1 year ಒಳಗಡೆ ಇಂಜಿನ್ ಹಾಳಾಗ್ಬಿಡುತ್ತೆ ಕನ್ಫರ್ಮ್. ಶೋರ್. ಹೇಗೆ ಹೇಳ್ತೀರಿ? ನಿತಿನ್ ಗಡ್ಕರಿ ಚಾಲೆಂಜ್ ಮಾಡ್ತಾ ಇದ್ದಲ್ಲ, ಸುಳ್ಳು ಅಪಪ್ರಚಾರ ಅಂತ ಹೇಳ್ತೀನಿ ಸರ್. ಇಲ್ಲ, ನಾವು ನೋಡ್ತಾ ಇದೀವಲ್ಲ, ನಮ್ಮಲ್ಲಿ ಸುಮಾರು ಗಾಡಿ 2014 ಗಾಡಿ 2015 ಗಾಡಿನೇ ಸುಮಾರು ಇಂಜಿನ್ ಕೆಲ್ಸಕ್ಕೆ ಬಂದೈತೆ. ಇದರಲ್ಲಿ ಮೇಯ್ನಾಗಿ ಡ್ಯಾಮೇಜ್ ಆಗೋದು ಬಂದ್ಬಿಟ್ಟು ಹೆಡ್ ಬೋರ್. ಓಕೆ ಓಕೆ, ಹಾಂ ಹಾಂ. ಬಾಟಮಲ್ಲಿ ಏನು ಡ್ಯಾಮೇಜ್ ಆಗಲ್ಲ, ಒಂದು 15-20 ಸಾವಿರ ಖರ್ಚು ಬಂದ್ಬಿಡುತ್ತದು ಸರ್ ಬರುತ್ತೆ. ಓಕೆ, ಮತ್ತೆ ಅದೇ E20 ಹಾಕ್ಸ್ಬೇಕಲ್ಲ ನಾನು, ಮತ್ತೆ ರೆಡಿ ಅದನ್ನೇ ಇವಾಗ ಕಸ್ಟಮರ್ ರೆಡಿ ಮಾಡಿಸ್ಬೇಕು, ಅದನ್ನೇ ಹಾಕ್ಬೇಕಲ್ಲ. ಅದನ್ನೇ ಇವಾಗ ಕಸ್ಟಮರ್ ರೆಡಿ ಮಾಡಿದ್ಮೇಲೆ ನಮ್ಮ ಹತ್ರ ಕೇಳೋದು, ಸರ್ ಎಷ್ಟು ಗ್ಯಾರಂಟಿ ಕೊಡ್ತೀರಾ? ಓಕೆ, ನೀವೇನು ಮಾಡೋಕ್ಕಾಗುತ್ತೆ ಅದಕ್ಕೆ? ಏನು ಮಾಡೋಕ್ಕಾಗಲ್ಲ, ಆ ಟ್ರಸ್ಟ್ ಹೊಟ್ಟೋಗ್ಬಿಡುತ್ತೆ. ಇನ್ನೊಂದು ಏನಂದ್ರೆ ಸುಮಾರು ಕಂಪ್ಲೇಂಟ್ಗಳು ಬಂದ್ಬಿಟ್ಟು, ಸರ್ ಗಾಡಿ ಮೈಲೇಜ್ ಇಶ್ಯೂ ಒಂದು ಬಿಟ್ಬಿಟ್ಟು ಗಾಡಿ ಬಂದ್ಬಿಟ್ಟು ಆ ಓಡಿಸೋ ಕಂಫರ್ಟೇ ಇಲ್ಲ, ಆ ಪಿಕಪ್ ಇಲ್ಲ, ಇದೆಲ್ಲ ಒಳಗಡೆ ಇಂಟೀರಿಯರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಓಕೆ ಸರ್, ಬಾಟಮಲ್ಲಿ ಡ್ಯಾಮೇಜ್ ಆಗಲ್ಲ, ಖಾಲಿ ಹೆಡ್ ಬೋರು ಸೆನ್ಸರ್ಗಳಿಗೆ ಡ್ಯಾಮೇಜ್ ಆಗುತ್ತೆ. ಇವಾಗ ಬಿಟ್ಟಿರೋದೆಲ್ಲ ಸೆನ್ಸರ್ ಗಾಡಿನೇ. ಒಂದು ಸೆನ್ಸರ್ ಹೋಯ್ತು ಅಂದರೆ 4000. ಓಕೆ, ಒಂದು ಸೆನ್ಸರ್ ಹೋಯ್ತು ಅಂದರೆ 4000, ಟ್ರಾಟಲ್ ಬಾಡಿ ಹೋಯ್ತು ಅಂದರೆ 6000, ಫ್ಯೂಲ್ ಪಂಪ್ ಹೋಯ್ತು ಅಂದರೆ ಹಿಮಾಲಯಂದು ಸರ್ 13,000 ರೂಪಾಯಿ ಐತೆ. ಓಕೆ, ಇದನ್ನ ಕಸ್ಟಮರ್ ಹೆಂಗ್ ಸಸ್ಟೈನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಸುಮಾರು ಫೋನ್ ಬರ್ತಾರೆ, ಸುಮಾರು ಜನ ಬಂದ್ಬಿಟ್ಟು, ಸರ್ ಗಾಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇಲ್ಲ, ಸರ್ ಗಾಡಿಯಲ್ಲಿ ಪಿಕಪ್ ಇಲ್ಲ, ಓಕೆ, ಗಾಡಿ ಬಂದ್ಬಿಟ್ಟು ಮೈಲೇಜ್ ಬರ್ತಾ ಇಲ್ಲ. ಫಸ್ಟ್ ಕ್ವಶನ್ ಮಾರ್ಕ್ ಇದೆ, ಮೈಲೇಜ್ ಬರ್ತಾ ಇಲ್ಲ. ನಾವು ಏನು ಹೇಳಬೇಕು ಅಂತ ನಮಗೂ ಗೊತ್ತಿಲ್ಲ. ಇವಾಗ HP 95 ಹಾಕಿ ಅಂತೀವಿ, HP 95 ಸುಮಾರು ಬಂಕಲ್ಲಿ ಇಲ್ಲ ಇವಾಗ ಅಟ್ ಪ್ರೆಸೆಂಟ್. 100 ಆಕ್ಟೇನ್ ಹಾಕಿ ಅಂದರೆ 100 ಆಕ್ಟೇನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತೆ. ಓಕೆ, ಇವಾಗ ಕಸ್ಟಮರ್ಗೆ ನಾವು ಏನು ಹೇಳಕ್ ಬಿಡ್ತೀವಿ ಅಂದರೆ, ಈಗ ನಿತಿನ್ ಗಡ್ಕರಿ ಅವ್ರು ಹೇಳೋದು, ಬೇಕಿದ್ದು ಹಾಕ್ಸ್ಕೊಳ್ರಿ, ಈಗ 170 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ನೀವು, ನಾವೇನು ಕೇಳೋಲ್ಲ, 170 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ನೀವು ಅಂತ ಮಾತಾಡ್ತಾರೆ. ಸರ್ ನಾನು ಹೇಳೋದು ಆಪ್ಷನ್ ಕೊಟ್ಟಿರ್ಬೇಕು ಸರ್. ಇವಾಗ E20 ಒಂದು ಆಪ್ಷನ್ ಕೊಟ್ಟಿರಬೇಕು, ಪ್ಯೂರ್ ಪೆಟ್ರೋಲ್ ಒಂದು ಆಪ್ಷನ್ ಕೊಟ್ಟಿರಬೇಕು. ಇವ್ರು ಆಪ್ಷನ್ನೇ ಕೊಡ್ದಿರಾ ಸ್ಟ್ರೈಟಾಗಿ E20 ಎತ್ಕೊಂಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ಆಗಲ್ಲ. ಓಕೆ, ಇವಾಗ ಪೆಟ್ರೋಲ್ ಮಿನಿಸ್ಟರ್ ಏನಂತಾರೆ, E20 ಇಲ್ಲ ಅಂದ್ರೆ ಯಾರು ಹಾಕ್ಸ್ಕೊಳಲ್ಲ, E20ನ ಯಾರು ಹಾಕ್ಸ್ಕೊಳಲ್ಲ ಸರ್. ಇವಾಗ ಈ ಆಪ್ಷನ್ ಬಿಟ್ರೆ E20 ಯಾರು ಹಾಕ್ಸ್ಕೊಳಲ್ಲ, ಪ್ಯೂರ್ ಪೆಟ್ರೋಲ್ಗೆ ಹೋಗ್ಬಿಡ್ತಾರೆ. ಓಕೆ, ಇವಾಗ ಮೈಲೇಜ್ ಬರುತ್ತೆ ಅಂತಾರೆ, ಅಂದ್ರೆ ಬಲವಂತವಾಗಾದ್ರೂ ಸರಿ ನೀನು ಇದನ್ನೇ ಹಾಕ್ಸ್ಕೋಬೇಕು ಅಂತ. ಹೌದು, ಈ ಔಷಧಿ ಕೊಟ್ಟಿದ್ದು ಇದನ್ನೇ ಕುಡಿಬೇಕು ನೀನು ಅಂತ ಹೇಳಿ. ಹೌದು, ಈ ಥರದ ಕಥೆ ಇದೆ. ಹೌದು. ಸರಿ, ಹೊಸ ಗಾಡಿ ಕಥೆ ಹೇಳಿ ಇವಾಗ. ಆಯಿತು, ಈ BS3, 4, 6 ಬಿಟ್ಬಿಡಿ, ಹೊಸ ಇಂಜಿನ್ಗೆ ಇದು ಓಕೆನಾ? ತುಂಬ ಚೆನ್ನಾಗಿ ಅದ್ಭುತವಾಗಿ ಅಮೋಘವಾಗಿರುತ್ತೆ ಅದು. ಸರ್ ಹೊಸ ಇಂಜಿನ್ ಇವಾಗ ಬಂದಿರೋದು ಸರ್. ಇವಾಗ E20 ಬಂದ್ಬಿಟ್ಟು ಒಂದು 1 year ಇಂದ ನಾನು ಸ್ಟಿಕರ್ ನೋಡ್ತಾ ಇದ್ದೀನಿ ಟ್ಯಾಂಕ್ ಮೇಲೆ, E20 ಕಂಫರ್ಟಬಲ್ ಅಂತ. ಓಕೆ ಓಕೆ, ಅದು ಹೋಗ್ತಾ ಗೊತ್ತಾಗುತ್ತೆ. ಇನ್ನು ಬಂಡವಾಳ ಗೊತ್ತಾಗಿಲ್ಲ, ಇನ್ನೂ ಇಲ್ಲ. ಏನಂದ್ರೆ ಮೈಲೇಜ್ ಅಂತೂ ಇಲ್ಲ, ಕೊಡ್ತಾ ಇಲ್ಲ ಮೈಲೇಜ್ ಇಲ್ಲ, ಗಾಡಿ ಪಿಕಪ್ ಇಲ್ಲ. ಸುಮಾರು ಜನ ಕಸ್ಟಮರ್ದು ಇದೇ ರಿಕ್ವೈರ್ಮೆಂಟ್, ಪಿಕಪ್ ಇಲ್ಲ, ಮೈಲೇಜ್ ಇಲ್ಲ. ಇವಾಗ ಇಂಜಿನ್ ಏನೋ ಡ್ಯಾಮೇಜ್ ಆಯಿತು ಅಂದರೆ ಯಾರು ರೆಸ್ಪಾನ್ಸ್ ತಗೊತಾರೆ? ಓಕೆ, ಸರಿ, ಇನ್ಶೂರೆನ್ಸ್ ತಗೊಳ್ಳಿ ಅಂತಾರೆ. ಯಾವುದು ಇನ್ಶೂರೆನ್ಸ್? ಸರ್, ಎಲೆಕ್ಟ್ರಾನಿಕ್ ಐಟಮ್ಗೆ ಇನ್ಶೂರೆನ್ಸ್ಗೆ ಗ್ಯಾರಂಟಿನೇ ಕೊಡಲ್ಲ ತಾನೆ ಸರ್. ಇವಾಗ ಎಲೆಕ್ಟ್ರಾನಿಕ್ ಐಟಮ್ಗೆ ಶೋರೂಮಿಂದ ನಾವು ಆಚೆ ಎತ್ಕೊಂಡ್ಬಂದ್ರೆ ನಮಗೆ ಐಟಮ್ ಗ್ಯಾರಂಟಿ ಇಲ್ಲ. ಓಕೆ, ಇವಾಗ ಹೆಂಗೆ ಗ್ಯಾರಂಟಿ ಕೊಡ್ತಾರೆ? ಓಡೋವರೆಗೂ ಗ್ಯಾರಂಟಿ ಅಷ್ಟೇ. ಮೇಯ್ನ್ ಆಗಿ ಫ್ಯೂಲ್ ಪಂಪ್ ಹೋಗುತ್ತೆ, ಇಂಜೆಕ್ಟರ್ ಹೋಗುತ್ತೆ, ಅದಕ್ಕೆ ಯಾರು ಗ್ಯಾರಂಟಿ ಕೊಡ್ತಾರೆ? ಓಕೆ, ಅದೇ ಪ್ರಾಬ್ಲಮ್ ಇಲ್ಲಿ. ಇದೀಗ ನಮ್ಮ ಜೊತೆಲಿ ಶಾಂತರಾಜ್ ಪೋಳ ಅವರಿದ್ದಾರೆ, ಜಿಲ್ಲಾಧ್ಯಕ್ಷರು, ಹುಬ್ಬಳ್ಳಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ. ಶಾಂತರಾಜ್ ಪೋಳ ಅವರೇ ನಮಸ್ಕಾರ. ನಮಸ್ಕಾರ. ಸರ್, ಈಗ ನಿಮ್ಮ ಪೆಟ್ರೋಲ್ ಬಂಕಲ್ಲಿ ನಾನೊಂದು ಗಾಡಿ ತೊಗೊಂಡು ಬರ್ತೀನಿ 2023ಕ್ಕಿಂತ ಮುಂಚೆದು, B3ನೋ BS3ನೋ 4, 6 ಎಂಜಿನ್ ಬಂತು, ನನಗೆ ಪ್ಯೂರ್ ಪೆಟ್ರೋಲ್ ಹಾಕಿ, ನನಗೆ E20, E10, E5 ಇದ್ಯಾವುದು ಬ್ಲೆಂಡ್ಗಳು ನನಗೆ ಬೇಡ ಅಂತ ಕೇಳ್ತೀನಿ. ಕೊಡ್ತೀರಾ ಸರ್? ನನಗೆ ಪೆಟ್ರೋಲ್ ಕೊಡ್ತೀರಾ ನೀವು? ಇಲ್ಲ, ಹಾಗೆ ನಮ್ಮಲ್ಲಿ ಏನಿಲ್ಲ ಸರ್. ನಮ್ಗೆ ಅಲ್ಲಿ ಇನ್ವಾಯ್ಸ್ ಒಳಗೆ ಏನ್ ಹಾಕಿರ್ತಾರೆ ನಾವು ಅಷ್ಟೇ ಶೇರ್ ಮಾಡೋದು, ಅಷ್ಟೇ ಗೊತ್ತು ಸರ್. ಇವತ್ತಿನವರೆಗೆ ಈಗ ನಿಮ್ಮಲ್ಲಿ E20 ಪೆಟ್ರೋಲ್ ಮಾರ್ತಿದ್ದೀರಾ ಸರ್ ನೀವು? ಎಥನಾಲ್ ಮಿಕ್ಸ್ ಮಾಡೋ ಪೆಟ್ರೋಲ್ ಮಾರ್ತಿದ್ದೀರಾ ನೀವು? ಬರ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಸೇಲ್ ಮಾಡ್ತಾ ಇದ್ದೀರಾ?
ಈಗ ಯಾರೋ ಈಗ ಸುಮಾರು ಜನ ಬಂದವರು ಪೆಟ್ರೋಲ್ ಹಾಕಿ ಅಂತಾರೆ, ಸುಮ್ಮನೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ. ಇವ್ರು E20 ಹಾಕ್ತಿದಾರಾ, E10 E5 ಅವ್ರಿಗೇನು ಗೊತ್ತಿರಲ್ಲ ಸರ್. ನೀವು ಕೇಳ್ತೀರಾ ಅವ್ರಿಗೆ, ನೋಡಪ್ಪ ಇದು E20 ಪೆಟ್ರೋಲ್ ಇದು ನಿಮ್ಗೆ ಹಾಕ್ತಿದ್ದೀನಿ, ನಾನೇನು ಹೊಣೆ ಮಾಡಬೇಡ, ಮೈಲೇಜ್ ಡ್ರಾಪ್ ಆಯಿತು, ಎಂಜಿನ್ ಕೆಟ್ಟೋಯ್ತು, ನಾನು ಕೇಳ್ಬೇಡ ಅಂತ ಏನಾದ್ರು ಹೇಳ್ತೀರಾ ನೀವು? ಇಲ್ಲ ಸರ್, ಅದೇನು ಹೇಳಂಗಿಲ್ಲ ಸರ್. ನಮ್ ಬರ್ತಾರೆ, ನಮ್ಮಲ್ಲಿ ಸ್ವಲ್ಪ MS ಸೇಲ್ ಕಡಿಮೆ ಸರ್, ಸಿಟಿ ಒಳಗೆಲ್ಲ ಹೆಚ್ಚಿಗೆ ಇರುತ್ತೆ. ಹಾಂ, ಬಟ್ ನಮ್ಗೆಲ್ಲ ಇವತ್ತಿನವರೆಗೆ ನಾವು ಸದ್ಯಕ್ಕೆ ಯಾವ್ದು ನಮ್ ಕಂಪ್ಲೇಂಟ್ ಇನ್ನೂ ಯಾವ್ದು ರಿಸೀವ್ ಮಾಡಿಲ್ಲ ಸರ್. ಅಲ್ಲ ಸರ್, ನನ್ನ ಪಾಯಿಂಟು, ಈಗ ನೀವೇನು ಮಾರ್ತಾ ಇದ್ದೀರಿ ಅಂತ ಗ್ರಾಹಕನಿಗೆ ಹೇಳ್ಬೇಕಲ್ವಾ? ಅಲ್ಲಿ ಯಾರೋ ಬರ್ತಾರೆ, ನಿಮ್ಮ ಗಾಡಿ ನಿಲ್ಲಿಸ್ತಾರೆ, ಪೆಟ್ರೋಲ್ ಹಾಕಿ ಅಂತಾರೆ ಅವರು. ಅವ್ರಿಗೆ ಇದೆಲ್ಲ ಎಷ್ಟೋ ಜನಕ್ಕೆ ಈ ಮಾಹಿತಿ ಇಲ್ಲ. E20 10 5 ಇದೇನು ಗೊತ್ತಿಲ್ಲ ಅವ್ರಿಗೆ. ನೀವು ಹೇಳ್ಬೇಕಲ್ವ, ನೋಡಪ್ಪ ಇದು E20 ನಮ್ಮ ಹತ್ರ ಇರೋ ಪೆಟ್ರೋಲು, ಇಲ್ಲ ಪ್ಯೂರ್ ಪೆಟ್ರೋಲ್ ಬೇಕಾ ನಿಮಗೆ, ಪ್ಯೂರ್ ಪೆಟ್ರೋಲ್ ಇನ್ನೊಂದು ಕಡೆ ಇದೆ, ಆ ಥರ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಇಲ್ಲ ನಿಮ್ಮ ಹತ್ರ ಇರೋ ಪೆಟ್ರೋಲ್ ಎಲ್ಲಾನು E20 ಪೆಟ್ರೋಲೇನಾ? ಇಲ್ಲ ಸರ್, ನಮ್ಮಲ್ಲಿ ನಾರ್ಮಲ್ ಪೆಟ್ರೋಲ್ ಅಷ್ಟೇ ಇರುತ್ತೆ ಸರ್. ನಮ್ಮಲ್ಲಿ ಹಾಂ, E20 ಇಲ್ಲ. ಸರ್ ನಮ್ಮಲ್ಲಿ ಇಲ್ಲ ಸರ್, ನಮ್ಮಲ್ಲಿ ಇಲ್ಲ ಸರ್. E20 ಪೆಟ್ರೋಲ್ ನಿಮ್ಮಲ್ಲಿ ಇಲ್ಲ? ಇಲ್ಲ ಸರ್. ಮತ್ತೆ ಯಾವಾಗಿಂದ ಈ E20 ನೀವು ಮಾಡಿಸ್ಕೋಬೇಕು ಅಂತ ನಿಮ್ಮ ಪ್ರೆಷರ್ ಇದೆಯಾ ನಿಮ್ಮ ಮೇಲೆ? E20 ಹಾಕ್ಸ್ಕೊಳ್ಳಿ ಪೆಟ್ರೋಲ್ ನೀವು ಅಂತ ಏನಾದ್ರು? ಸರ್, ಈಗ ಯುದ್ಧ ಆದ ನಂತರ ಬಹಳಷ್ಟು MS ಆಗ್ಲಿ ಡೀಸೆಲ್ ಆಗ್ಲಿ ಹೆಚ್ಚಿಗೆ ಸಪ್ಲೈ ಇರಲಿಲ್ಲ. ಹಾ, ಈಗ ಸ್ವಲ್ಪ ಲೂಸ್ ಆಗಿದೆ, ಕೊಡ್ತಾ ಇದ್ದಾರೆ. ಬಟ್ ಇನ್ನು ಯಾವುದೇ ರೀತಿಯಿಂದ ನಮ್ಗೆ ಇನ್ನು ಯಾವುದೋ ಮಾಹಿತಿ ಕೊಟ್ಟಿಲ್ಲ ಸರ್ ಕಂಪನಿಯವರು. ಓಕೆ, ನಿಮ್ಮ ಪೆಟ್ರೋಲ್ ಬಂಕಲ್ಲಿ ಈಗ ಪ್ಯೂರ್ ಪೆಟ್ರೋಲ್ ಇನ್ನೂ ಸಿಗ್ತಾ ಇದೆ ನಿಮ್ಮಲ್ಲಿ ಅಂತ? ಇದೆ ಸರ್. ಫೈನ್. ನನ್ನ ಕಿಶಪುರ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಸರ್, ಇಷ್ಟು ಕಂಪ್ಲೇಂಟ್ಗಳು ಇಟ್ಕೊಂಡು ಏನು ಈ ಗಾಡಿಗಳನ್ನೆಲ್ಲ ಗುಜರಿಗೆ ಹಾಕ್ಬಿಟ್ಟು ಹೊಸ ಏನಾದರೂ ಆಟೋಮೊಬೈಲ್ ಲಾಬಿಗೆ ಏನಾದರೂ ದೇಶ ರೆಡಿ ಆಗಬೇಕಾಗಿದೆಯಾ? ಹೊಸ ಗಾಡಿ ತೊಗೋಬೇಕು, ಎಲ್ಲ 1 ವರ್ಷನೋ 1.5 2 ವರ್ಷದಲ್ಲೂ ಹಸನಿಗೆ ಬಿಡ್ತವೆ ಈ ಗಾಡಿಗಳು. ಅವುಗಳಿಗೆ ಕ್ಷಮತೆ ಇರಲ್ಲ, ಮೈಲೇಜ್ ಇರಲ್ಲ, ಎಂಜಿನ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಗ್ಯಾರಂಟಿ ಇಲ್ಲ, ಅದಕ್ಕೆ ಇನ್ಶೂರೆನ್ಸ್ ಅಪ್ಲೈ ಆಗಲ್ಲ ಅಂತ ಹೇಳಿಬಿಟ್ರೆ ಹೊಸ ಇರುವ ಲಕ್ಷಾಂತರ ಕೋಟ್ಯಾಂತರ ಗಾಡಿಗಳನ್ನೆಲ್ಲ ಒಂದು ಕಡೆ ಮೂಲೆಗೆ ಸುರಿದು ಹೊಸ ಗಾಡಿಗಳು ಕೊಂಡ್ಕೊಳ್ಳಿ ಅಂತನಾ, ಅಥವಾ ಎಲೆಕ್ಟ್ರಿಕ್ ಗಾಡಿಗಳ ಕಡೆ ಹೋಗ್ಬಿಡ್ಲಿ ಪರ್ಮನೆಂಟಾಗಿ ಇವರು ಅಂತನಾ, ಅಥವಾ E20 ಅಪ್ಲಿಕೇಬಲ್ ಆಗೋ ಗಾಡಿ ಕೊಂಡುಕೊಳ್ಳಿ ಅಂತಾರೆ? ಏನಿದೆ ಹಾಗಾದರೆ ಇದ್ರ ಹಿಂದೆ? ನೋಡಿ, ಗಡ್ಕರಿದು ಇದು ಮೊದಲನೇ ಲಾಬಿ. ಹಿ ವರ್ಕ್ಸ್ ಫಾರ್ ಲಾಬಿಸ್ಟ್ ಗ್ರೂಪ್ ಆ್ಯಂಡ್ ಇದು ಏನಪ್ಪ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ. ಗಡ್ಕರಿ ಅವ್ರು ಬರದೇ ಇದ್ದರೆ ಹೆದ್ದಾರಿಗಳೇ ಆಗ್ತಿರಲಿಲ್ಲ ನಮ್ಮ ದೇಶದಲ್ಲಿ. ನಳನಳಿಸ್ತಾ ಇವೆ ಹೆದ್ದಾರಿಗಳು ಅಂತ ಹೇಳ್ತಾರೆ. ಹೆದ್ದಾರಿ ಎಂತ ಒಂಥರ ದೂರದರ್ಶಿತ್ವ ಇದೆ ಅವ್ರಿಗೆ, ದೂರದೃಷ್ಟಿ ಇದೆ. 99ರಲ್ಲೇ ಯಾರಾದ್ರು 100 ಕಿಲೋಮೀಟರ್ದು ಪ್ಲಾನ್ ತೊಗೊಂಡ್ರೆ 500 ತಗೋಬಾರೆ ಮಾಡ್ಕೊಡ್ತೀನಿ ಅಂತಾರಂತವ್ರು. ಅಲ್ಲ, 99ರಲ್ಲೇ ಸ್ಟಾರ್ಟ್ ಆಗಿದ್ದು ಸರ್ ಅದು. ಹಾಂ, ಏನಪ್ಪ ನಮ್ಮ ನೆಲಮಂಗಲದಿಂದ ತುಮಕೂರು ಬಾಂಬೆ ರೋಡು 99ರಲ್ಲಿ ಸ್ಟಾರ್ಟ್ ಆಯಿತು, ಹಾಂ, ವಾಜಪೇಯಿ ಇದ್ದಾಗ. ಹ್ಞೂ. ಹಾಗಾಗಿ ಎಲ್ಲ ನಾ ಬಂದಾಗಲೇ ಉತ್ಪತ್ತಿ ಆಯಿತು ಅನ್ನೋದು ತಪ್ಪು. ಓಕೆ, ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, ಹ್ಞೂ. ಈ ಟಾಟಾಸ್ ಇದು ಸ್ಕ್ಯಾನಿಯಾ ಅಂತ ಒಂದು ಗಡ್ಕರಿ ಅವರಿಗೆ ಒಂದು ಕಳಂಕ ಅಂಟ್ಕೊಟ್ಟಿತ್ತು ನಿಮಗೆ. ಸ್ಕ್ಯಾನಿಯಾ ಬಸ್ಗಳದು ಬೇರೆ ಕಡೆ ರಿಜೆಕ್ಟ್ ಮಾಡಿದ್ರು, ನಮ್ಮ ಇಂಜಿನಿಯರ್ಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬಿಟ್ರು ಅಂತ ಹೇಳಿ. ಏನಕ್ಕೆ ಅಂದ್ರೆ ಸ್ವೀಡನ್ ಒಂದು ಕಂಪ್ನಿ ಬಂತು ಸರ್, ಟು ಕಂಪೀಟ್ ವಿತ್ ವೋಲ್ವೋ ಅಂಡ್ ಅದರ್ ಐಷರ್ ಗಾಡಿಗಳಿಗೆ. ಆ ದೊಡ್ಡ ಲಾಬಿಸ್ಟ್ ಗ್ರೂಪು ಗಡ್ಕರಿ ಮಗನ ಮದುವೆಗೆ ಏನೋ ಒಂದು ಹೆಲ್ಪ್ ಮಾಡಕ್ಕೆ ಒಂದು 10 ಬಸ್ಸು ಫ್ರೀಯಾಗಿ ಕೊಟ್ರು. ಏನಕ್ಕೆ ಅಂದ್ರೆ ಈ ಬಸ್ಗಳನ್ನ ಇದು ದೇಶದಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಲ್ಲಿ ಪುಷ್ ಮಾಡಲಿ, ಮಹಾರಾಷ್ಟ್ರದಲ್ಲಿ ಪುಷ್ ಮಾಡಲಿ ಅಂತ. ಅದೇ ಫಾರ್ಮ್ಯಾಟ್ ಇಟ್ಕೊಂಡು ನಿತಿನ್ ಗಡ್ಕರಿ ಅವರು ಒಂದು ಲಾಬಿಸ್ಟ್ ಗ್ರೂಪ್ ಪರವಾಗಿ ಕ್ರೋನಿಕ್ ಕ್ಯಾಪಿಟಲಿಸ್ಟ್ ಪರವಾಗಿ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ನಾವು ಇದು ವಿತ್ ಫ್ಯಾಕ್ಟ್ ಅಂಡ್ ಪ್ರೂಫ್ ನಾವು ಮಾತಾಡ್ತೀವಿ. ಸ್ವೀಡನ್ ಅವರು ಸ್ಕ್ಯಾನಿಯಾ ಬಸ್ ಪುಷ್ ಮಾಡಕ್ ಬಂದ್ರು ಸರ್. ನಿಮ್ಗೆ ಗೊತ್ತು 19 20ರಲ್ಲಿ ಎಷ್ಟು ಪುಷ್ ಮಾಡಿದ್ರು ಅವರು ಅಂತ. ಅದು ಸಸ್ಟೈನ್ ಆಗಲಿಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಏನೋ ಫ್ರೀಯಾಗಿ ಅದನ್ನ ಕೊಟ್ರು ಇದನ್ನ ಕೊಟ್ರು, ಏನೇನೋ ದೊಡ್ಡದೊಂದು ಹಗರಣ ನಡೀತು. ಅದೇ ಫಾರ್ಮೆಟ್ ಇಟ್ಕೊಂಡ್ ಬಂದಿದ್ದಾರೆ. ಇವಾಗ ಏನ್ ಹೇಳ್ತಿದ್ದಾರೆ, 23 ಮುಂಚೆ ಗಾಡಿಗಳನ್ನ ಸ್ಕ್ರಾಪ್ ಮಾಡ್ಬಿಡಿ, BS3 BS2 ಇವಾಗ ಕಮರ್ಷಿಯಲ್ ಟ್ರಕ್ಸ್ ಬಸ್ಗಳನ್ನೆಲ್ಲ ಸ್ಕ್ರಾಪ್ ಮಾಡಿ ಅಂತ ಕೂತಿದ್ದಾರೆ. ನಿಮ್ಗೆ ಗೊತ್ತು 2008-9 ಟ್ರಕ್ ಕಮರ್ಷಿಯಲ್ ಗಾಡಿಗಳನ್ನೆಲ್ಲ ಸ್ಕ್ರಾಪ್ ಮಾಡಿ ಅಂತ. ಏನಕ್ಕೆ ಅಂದ್ರೆ ಒಂದು ದೊಡ್ಡ ಕಾರ್ಪೊರೇಟ್ ಲಾಬಿ ಇದ್ರ ಪರವಾಗಿದೆ. ಆ ಕಾರ್ಪೊರೇಟ್ ಲಾಬಿ ಇವ್ರಿಗೆ ಕೆಲಸ ಮಾಡಿಸ್ತಾ ಇದೆ. ಆ ಕಾರ್ಪೊರೇಟ್ ಲಾಬಿ ಇವ್ರು ಕೆಲಸ ಮಾಡಿಸ್ತಾರೆ. ಇಂಟರ್ನ್ ಅದೇ ಕಾರ್ಪೊರೇಟ್ ಲಾಬಿಗಳು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಇವ್ರಿಗೆ ಫಂಡ್ ಮಾಡುತ್ತೆ. ರಿಷಿಕ್ ಏನಿದು ಮತ್ತೆ ಇಷ್ಟು ಪ್ರೆಷರ್ ಯಾಕೆ? ಟೋಟಲಿ ಡಿಸ್ಅಗ್ರಿ. ನಮ್ಮ ಕಾಂಗ್ರೆಸ್ ಭಕ್ತರು ಯಾರೋ ಬಸ್ ಕೊಟ್ಬಿಟ್ರು ಅವ್ರಿಗೆ ಎಲ್ಲ ಲಾಭ ಮಾಡ್ಬಿಟ್ರು. ಕ್ರೋನಿ ಕ್ಯಾಪಿಟಲ್ FDI ಬಿಜೆಪಿ ಅಥವಾ NDA ಮೈತ್ರಿಕೂಟದ ಸರ್ಕಾರ ಬಂದ ಮೇಲೆ ಏನು ಸ್ಟಾರ್ಟ್ ಆಗಿಲ್ಲ. ಆಮೇಲೆ ನಾವು ಬೇರೆ ಫಾರಿನ್ ಅಲ್ಲಿ ಇರುವಂತಹ ಟೆಕ್ನಿಕಲಿ ಅಡ್ವಾನ್ಸ್ಡ್ ಕಂಪನೀಸ್ಗಳು ನಮ್ಮ ಭಾರತದಲ್ಲಿರುವಂತಹ ಕಂಪನೀಸ್ಗಳ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾವೆ. ಆಮೇಲೆ ಕಾಂಪಿಟೇಷನ್ ಗೆ ಅಂತ ಬಂದಾಗ ಸಾಕಷ್ಟು ಈ ರೀತಿ ಹಿಂದೆ ಲಾಬಿಗಳು ನಡೆದಿದ್ದಾವೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಾವು ನೋಡಬಹುದು. ಅದು ನಿಮಗೆ ಮೊಬೈಲ್ ಫೋನ್ ಇಂದ ಹಿಡ್ಕೊಂಡು ಟ್ರಕ್ ಇಂದ ಹಿಡ್ಕೊಂಡು ಯಾವುದೇ ಒಂದು ಟೆಕ್ನಾಲಜಿವರೆಗೂ ನಾವು ಮಾತಾಡಿದ್ರು ಕಾಂಗ್ರೆಸ್ ಸರ್ಕಾರದವ್ರು ಯಾವಾಗ 1947 1950s ಇಂದ ಹಿಡ್ಕೊಂಡ್ರು ಅಲ್ಲಿಂದ ಇಲ್ಲಿ
ಇಲ್ಲಿವರೆಗೂ ಅದೆಲ್ಲ ನಡ್ಕೊಂಡು ಬಂದಿದೆ. ಸೊ ಆರೋಪ ಮಾಡುವಂಥದ್ದು ಕಾಂಗ್ರೆಸ್ ಅವರು ತಪ್ಪು. ಎರಡನೇದು, ಒಂದು ವೇಳೆ ಅವರು ಲಾಜಿಕಲಿ ಇಲ್ಲಿ ಲಾಬೀಸ್ ನಡೀತಾನೆ ಇದೆ, ಈ E20 ಅಥವಾ ಆಟೋ ಮೇಕರ್ಸ್ ಲಾಬಿ ನಡೀತಾ ಇದೆ ಅನ್ನೋದೇ ಆದ್ರೆ ಅವ್ರಿಗೆ ಅವರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ, ಓದ್ಕೊಂಡಿದ್ದಾರೆ, ಬೇರೆ ಬೇರೆ ವಿದೇಶಗಳೆಲ್ಲ ಇದ್ಕೊಂಡು ಬಂದಿದ್ದಾರೆ. ಸೊ ಅವರು ಈ ಟೆಕ್ನಿಕಲ್ ಪಾಯಿಂಟ್ ನ ಇಟ್ಕೊಂಡು ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಬೇರೆ ಅವರು ರೈಸ್ ಮಾಡ್ಲಿ ಬಿಡಿ, ನಮಗೆ ಬೇಡ E20 ಅಗೇನ್ಸ್ಟ್ ಆಗಿ ನಾವು ಬೇರೆ ಯಾರೋ CJP ಕಾಂಗ್ರೆಸ್ಗಿಂತ ಬೆಟರ್ ಆಗಿ ಹೋರಾಟಗಳನ್ನ ಇತ್ತೀಚಿನ ದಿನಗಳು ಮಾಡ್ಕೊಂಡ್ ಬರ್ತಾ ಇದೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರೋ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡ್ತಾ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ಸರ್ ಇದು ಈಗ ರಿಷಿಕ್ ಈಗ ರಾಹುಲ್ ಗಾಂಧಿ ಗಡ್ಕರಿ ಏನಾದರೂ ಆಗಲಿ, ನಮಗೆ ವಿನೋದ್ ಹೇಳಿದ ಪಾಯಿಂಟ್ಗೆ ಏನು ಮಾಡೋಣ ಹೇಳಿ. ಸರಿ, ಇವರು ಎಂಜಿನ್ ಈಗ ಈ ಪೆಟ್ರೋಲ್ ಟ್ಯಾಂಕ್ ಮೇಲೆ ರಾಹುಲ್ ಗಾಂಧಿ ಅಂತ ಬರ್ಸ್ಕೊಂಡ್ಬಿಟ್ರೆ ಅದೇನು ಓಡ್ಬಿಡಲ್ಲ ಗಾಡಿ, ಅಥವಾ ನಿತಿನ್ ಗಡ್ಕರಿ ಅಂತ ಬರ್ಸ್ಕೊಂಡ್ಬಿಟ್ರೆ ಅದಕ್ಕೆ ಜಾಸ್ತಿ ಮೈಲೇಜ್ ಸಿಕ್ಬಿಡಲ್ಲ. ನಾನೊಬ್ಬ ಕಾರ್ ಬಳಸೋ ಅಂತವನಾಗಿ ನಾನು ಉತ್ತರ ಕೊಡ್ತೀನಿ ಇದಕ್ಕೆ, ನಾಟ್ ಆಸ್ ಎ ಪೊಲಿಟಿಷಿಯನ್. ಕಾರ್ ಬಳಸೋ ಅಂತವನಾಗ್ಬಿಟ್ಟು ನಾನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಇವಾಗ BS6 ಕಂಪ್ಲೇಂಟ್ಸ್ ನಾನು ಕೂಡ ಲೇಟೆಸ್ಟ್ ಆಗಿ ಕಾರ್ ತಗೊಂಡಿದ್ದೀನಿ. ನನಗೆ ನಿಜವಾದ ಆಗಿದ್ದೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಡೆಫ್ ಅಂತ ಅವರೊಂದು ಆಡ್ ಬ್ಲೂ ಅಂತ ಆಡ್ ಮಾಡ್ತಾರೆ, ಆಡ್ ಬ್ಲೂ ಲಿಕ್ವಿಡ್ ಅಲಾಂಗ್ ವಿತ್ ಡೀಸೆಲ್ ಕಾರ್ ಅಂತ ಅಂದ್ಬಿಟ್ಟು. ನಾನು ಪೆಟ್ರೋಲ್ ಬಗ್ಗೆ ಮಾತಾಡಿದ್ರೆ ಡೀಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ B6 ನಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಲಾಸ್ಟ್ 1 ವೀಕ್ ಅಲ್ಲಿ ದೇರ್ ವಾಸ್ ಎನ್ ಇಶ್ಯೂ. 2 ದಿವಸ ಗ್ಯಾರೇಜ್ ಅಲ್ಲಿ ಬಿಟ್ಟರು ಅದು ಐಡೆಂಟಿಫೈ ಮಾಡಕ್ ಆಗಿರ್ಲಿಲ್ಲ. ಅದನ್ನ ತಗೊಂಡು ಹೋಗ್ಬಿಟ್ಟು ನಾನು ಬಿಕಾಸ್ B6 ಅಂತ ಮಾಡ್ಬಿಟ್ಟು ಟೆಕ್ನಿಕಲಿ ಮಾಡಿಫಿಕೇಶನ್ ಆಗಿರೋದ್ರಿಂದ ನನಗೆ ಅವ್ರು ಏನ್ ಹೇಳ್ತಾರೆ, ಸರ್ ನಮ್ಮಲ್ಲಿ ನೀವು ಸರ್ವಿಸ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ 15,000 ಹಾಗೆ ಆಗುತ್ತೆ ಜಸ್ಟ್ ಟು ಕ್ಲೀನ್ ದಟ್ ಡೆಫ್. ನನಗದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಗೊತ್ತೇ ಇಲ್ಲ ನಿಮ್ಗೆ, ನನಗದ್ರ ಬಗ್ಗೆ ಗೊತ್ತೇ ಇಲ್ಲ. ಈ ಒಂದು ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ಜರ್ಮನಿಲಿ ಓದ್ಕೊಂಡ್ ಬಂದಿದ್ದೀನಿ, Mercedes ಅಲ್ಲಿ ವರ್ಕ್ ಮಾಡಿದ್ದೀನಿ ನಾನು ಟೆಕ್ನಿಕಲಿ ಸ್ಪೀಕಿಂಗ್, ಬಟ್ ನನಗೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ, ಗೊತ್ತಿಲ್ಲ. ನನ್ನಂತವರೇ ಇಷ್ಟು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನಾಗುತ್ತೆ, ಅದೇನು ನಾಲೆಡ್ಜ್ ಇರೋದಿಲ್ಲ. ಸೊ ಎರಡನೇ ವಿಚಾರ ಅಂದ್ರೆ ಆಸ್ ಎ ಕಾರ್ ಯೂಸರ್ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಏನಾರ ಒಂದು ಟೆಕ್ನಾಲಜಿ ತರೋದಕ್ಕಿಂತ ಮುಂಚೆ ಅದು ಕಂಪ್ಲೇಂಟ್ಸ್ ಆಗುತ್ತಾ ಆಗಲ್ವಾ ಏನು ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಎರಡನೇದು ಆಫ್ಟರ್ ಥಾಟ್ಸ್ ಅಥವಾ ಆಫ್ಟರ್ ಎಫೆಕ್ಟ್ಸ್ ಅಂತ ಏನ್ ಬರುತ್ತೆ, ಈಗ B6 ಅಂಡ್ ಎಬೋ ಇಂಜಿನ್ಸ್ ಕೂಡ ಇರ್ಬೋದು, ಅದನ್ನ ಕೂಡ ಯೂಸ್ ಮಾಡ್ಬೇಕಾದ್ರೆ ಒಂದು ವೇಳೆ ಇಫ್ ದೇರ್ ಇಸ್ ಅ ಡ್ಯಾಮೇಜ್ ಡ್ಯೂ ಟು ದಿಸ್ ಫ್ಯೂಲ್ ಅಂತ ಹೇಳಿದ್ರೆ ನೀವು ಅದನ್ನ ಕಾಂಪನ್ಸೇಷನ್ ಮಾಡೋದನ್ನ ಒಪ್ಕೋಬೇಕು, ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಎರಡನೇದು ಇನ್ಶೂರೆನ್ಸ್ ಅದಕ್ಕೆ ಕವರ್ ಆಗಬೇಕು. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದಂಗೆ ಇಂಜಿನ್ ಇಶ್ಯೂಸ್ ಇನ್ಶೂರೆನ್ಸ್ ಕಂಪನಿ ದಿವಾಳಿ ಆಗ್ಬಿಡಲ್ವಾ, ಇದನ್ನ ಕವರ್ ಮಾಡ್ಕೊಡ್ತೀವಿ ಅಂತ ಆಗ್ಬಿಟ್ರೆ ದಿವಾಳಿ ದೇಶ ಬಿಟ್ಟು ಓಡೋಗ್ಬಿಡ್ತಾರೆ. ಈಗಿರೋ ಜೊತೆಗೆ ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರ ಇರ್ಲಿ ಅದನ್ನ ಅಕಾಮಡೇಟ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ನಾನು ಆಸ್ ಎ ಸಿಟಿಸನ್ ಮಾತಾಡ್ತಾ ಇದ್ದೀನಿ, ಪೊಲಿಟಿಕಲಿ ಮಾತಾಡ್ತಾ ಇಲ್ಲ ನಾನು. ಸೊ ಇದನ್ನ ನೀವು ಏನೇ ಒಂದು ಪಾಲಿಸಿ ಮೇಕಿಂಗ್ ನಾವು ತರಬೇಕು, E20 ತಗೊಂಡ್ ಬರ್ತಾ ಇದೀನಿ ಅಂತ ಹೇಳಿದ್ರೆ ಈ ಎಲ್ಲ ಏನ್ ಡಿಸ್ಕಷನ್ಸ್ ಗಳಿದೆಯಲ್ವಾ, ನೀವು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು. ಪ್ಲಸ್ ಯಾರು ಲೋಕಲ್ ಯೂಸರ್ಸ್ ನಾವ್ ಇರ್ತೀವಲ್ವಾ, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ರೆಗ್ಯುಲರ್ ಆಗಿ ರೆಸಿಡೆನ್ಷಿಯಲ್ ಆಗಿ ಇರುವಂತ ಯಾರು ಸಿಟಿಸನ್ಸ್ ನಾವ್ ಯೂಸರ್ಸ್ ಇರ್ತೀವಿ ನಾವಿರ್ಬೋದು, ಆಮೇಲೆ ಹೆವಿ ಟ್ರಕ್ಸ್ ಯೂಸರ್ಸ್ ಯಾರು ಇರ್ತಾರೆ ಅವ್ರುಗಳು ಇರ್ಬೋದು, ಪ್ಲಸ್ ಯಾರು ಲೋಕಲ್ ಗ್ಯಾರೇಜಸ್ ಇರ್ತಾರೆ ಅವ್ರುಗಳನ್ನ ಕರಿಬೇಕು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರಿಬೇಕು. ಇದಿಷ್ಟು ಟೀಮ್ ನ ಕನ್ಸಿಸ್ಟ್ ಮಾಡ್ಕೊಂಡು ನೀವು ಎಲ್ಲೆಲ್ಲಿ ಲೀಗಲ್ ಪಾಸಿಬಿಲಿಟೀಸ್ ಇದೆ ಮಾಡಿಫೈ ಮಾಡಕ್ಕೆ, ಎಸ್ ವಿ ವಿಲ್ ಸಪೋರ್ಟ್ ಯು ಇಫ್ ಇಟ್ ಇಸ್ ಫೀಸಿಬಲ್. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ನಾವು ಏನೋ ಒಂದು ಪಾಲಿಸಿ ಮೇಕಿಂಗ್ ಮಾಡ್ತಾ ಇದೀವಿ ಅಂತ ಪ್ರೆಷರ್ ತರುವಂತದ್ದು ನಾನು ವೈಯಕ್ತಿಕವಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿ, ಒಂಥರ ಇದು ಜನಗಳ ಮೇಲೆ, ನಿತ್ಯದ ಬದುಕಿನ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಥರ ಕಾಣಿಸ್ತಾ ಇಲ್ವಾ? ಈಗ ಡೆಫ್ ಬ್ಲೂ ಏನೋ ಹೇಳ್ತಿದ್ದಾರೆ, ಅದೇನೋ ಸಮಸ್ಯೆ ಬರ್ತಾ ಇದೆ, ಡೀಸೆಲ್ ಸಮಸ್ಯೆ ಬರ್ತಿದೆ, ನಮಗೆ ಇದು ಗೊತ್ತೇ ಇಲ್ಲ, ಅಲ್ಲಿ ಎಂಜಿನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ, 40,000-50,000 ರಿಪೇರಿ ಖರ್ಚಾಗುತ್ತೆ ಅಂತ ಮಾತಾಡ್ತಾರೆ, ಅದೇನೋ ಕ್ಲೀನ್ ಮಾಡಬೇಕು ಅಂತ ಮಾತಾಡ್ತಾರೆ. ಒಂದು ಕಡೆ E20 ಅಂತ ಬಂದಾಗ ಇದೊಂದು ದೊಡ್ಡ ಗೋಳ ಕೂತಿದೆ ಇಲ್ಲಿ. ನೀವಂದರೆ ಕಡ್ಡಾಯವಾಗಿ ಹೊಸ ಗಾಡಿಗಳು ನೀವು ಕೊಂಡ್ಕೊಳ್ಳಿ ಅಂತೇಳಿ ಮಾಡ್ತಿರ್ತಕ್ಕಂಥ ಕೆಲಸನ ನಾನು ವಿನೋದ್ ಅವ್ರು ಹೇಳಿದ್ರೆ ಇನ್ನೊಂದು ಕಂಟಿನ್ಯೂ ಮಾಡ್ಬಿಡ್ತೀನಿ. ಅದು ಹೊಸ ಗಾಡಿ ತೊಗೊಂಡ್ರು ಸರ್, E20 ಮಿಕ್ಸ್ ಮಾಡಿದ್ರು ಅದರ ಹಣೆ ಬರಹ ಈಗಲೇ ನಮಗೆ ಗೊತ್ತಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತದು, ಇನ್ಶೂರೆನ್ಸ್ ಕವರ್ ಆಗಲ್ಲ, ಕೆಲವು ಪಾರ್ಟ್ಸ್ಗಳು ಹೋಗ್ಬಿಡ್ತವೆ. ಅಂದರೆ ಏನಕ್ಕಿಂತ ಬಲವಂತ ಅಂದರೆ ನಿಮಗಿದು E20 ಅಂದರೆ 20% ಮಿಕ್ಸಿಂಗ್ ಅಂತ ಇದರ ಅರ್ಥ, ಎಥನಾಲ್ ಮಿಕ್ಸಿಂಗ್ ಅಂತ. ಆಯಿತು, ಒಂದು ವಿಷಯಕ್ಕೆ ಬರ್ತೀನಿ ನಾನು. ಸೊ 1 ಲೀಟರ್ 1000 ml ಅಲ್ಲಿ 200 ml ಎಥನಾಲ್ ಇದ್ದುಬಿಟ್ರೆ ಲೀಟ್ರಿಗೆ 200 ml ಮೋಸ. ಅಟ್ ದ ಸೇಮ್ ಟೈಮ್ ಈ 200 ml ಇಂದ ಎಂಜಿನ್ಗೆ ಹೊಡೆತ ಅಂತನಾ ಇದು? ಆ ಥರ ಅರ್ಥ ಮಾಡ್ಕೊಳ್ಬೇಕಾ ನಾನು? ಆ ಆರೋಪ ಕೇಳಿ ಬಂದಿದ್ದು ನಿಜನಾ ಈ ಆರೋಪ ಅಂತ? ವೆಹಿಕಲ್ಸ್ ಇಂಜಿನ್ಗೆ ಹೊಡೆತ ಒಂದು, ಆದರೆ 20% ಏನು ನಾವು ಮಾಡ್ತೀವಲ್ಲ ಮ್ಯಾನುಫ್ಯಾಕ್ಚರಿಂಗು, ಆ ಮ್ಯಾನುಫ್ಯಾಕ್ಚರಿಂಗ್ ಈ ಪೆಟ್ರೋಲ್ಗಿಂತ ಕಾಸ್ಟ್ ಜಾಸ್ತಿ ಬರುತ್ತೆ. ಓಕೆ. ಮತ್ತೆ ಫುಡ್ ಅಂದು ಈ ಫರ್ಟಿಲೈಸರ್ಸ್ ಕೆಲವೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಅವಾಗ ಎನ್ವೈರನ್ಮೆಂಟ್ ಸಹ ನಮ್ಮ ಹಾಳಾಗುತ್ತೆ. ಮತ್ತೆ ಲ್ಯಾಂಡ್ ವ್ಯಾಸ್ಟ್ ದೊಡ್ಡ ಲ್ಯಾಂಡ್ ಬೇಕಾಗುತ್ತೆ. ಈಗ ಏನ್ ಮಾಡ್ತಾ ಇದ್ದಾರೆ, ಈ ಎಥನಾಲ್ ಎಲ್ಲರೂ ಯೂಸ್ ಮಾಡೋಕೆ ಸ್ಟಾರ್ಟ್ ಆದ್ರೆ ದೇಶದಲ್ಲಿ ಇರ್ತಕ್ಕಂಥ ವೆಹಿಕಲ್ಸ್ ಸಾಕಾಗೋದಿಲ್ಲ. ಆಗ ದೊಡ್ಡ ಕಂಪ್ನಿಗಳಿಂದ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಕಂಪ್ನಿಗಳು ಸ್ಟಾರ್ಟ್ ಆದಾಗ ಎನ್ವೈರನ್ಮೆಂಟ್ಗೂ ಇದು ದೊಡ್ಡ ಹೊಡೆತ.
ಮತ್ತೆ ನೀರಿನ ಸಮಸ್ಯೆ ದೊಡ್ಡ ಸಾಗುತ್ತೆ. ನೀರಿನಂತೂ ಲ್ಯಾಂಡ್ ನೀರು ಎರಡೂ ಬೇಕಾಗುತ್ತೆ, ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಎಥನಾಲ್ ಏನಿದೆ, ಎಥನಾಲ್ ನೀರಿನ ಅಂಶ ಇರೋದ್ರಿಂದ ಅದು ಮೆಟಲ್ ಬಾಡಿನ ತಿನ್ನುತ್ತೆ. ಯಾವಾಗ್ಲೂ ನೋಡಿ ನೀರು ಯಾವಾಗ್ಲೂ ಕರೋಸ್ ಮಾಡುತ್ತೆ, ರಸ್ಟ್ ಹಿಡಿಯುತ್ತೆ. ಒಳಗಡೆ ಇರತಕ್ಕಂತಹ ಇಂಜಿನ್ ಬಾಡಿಗಳು, ಬೇರೆ ಬೇರೆ ಬಾಡಿಗಳು, ಮೆಟಲ್ ಬಾಡಿಗಳು ಏನಿದಾವೆ, ಆ ಮೆಟಲ್ ಬಾಡಿಗಳು ವಾಟರ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಆ ರೀತಿ ಇರೋದು ಒಳಗಡೆನೆ ತಿಂದು ಹಾಕೋದ್ರಿಂದ ಇವರು ಹೇಳಿದಾಗೆ, ತಜ್ಞರು ಹೇಳಿದಾಗೆ ಅದ್ರ ಎಫೆಕ್ಟ್ ಅಂತೂ ಡೆಫಿನೆಟ್ ಆಗಿ ಹೊಡೆಯುತ್ತೆ. ಅದರಿಂದ ಈ ಸರ್ಕಾರ ಬಂದಾಗಿಂದ ಜನರ ಮೇಲೆ ಹೊಸ ಹೊಸ ಹೊರೆಗಳನ್ನೇ ಈ ತರದ್ ಯಾರೇ ಮಾತಾಡ್ಲಿ, ಆರೋಪ ಮಾಡಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀನಿ ನಾನು, ಕೋರ್ಟ್ ಹೇಳ್ತೀನಿ ನಾನು, ಅಪಪ್ರಚಾರ ಇರ್ಲಿ ಸುಳ್ಳು ಸುದ್ದಿ. ಈಗ ಆ ರೀತಿ ಮಾಡೋದ್ರೆ ಇವ್ರು ಜೈಲುಗಳು ಸಾಲಲ್ಲ, ಕೋರ್ಟ್ಗಳು ಸಾಗಲ್ಲ. ಈಗಿರುತ್ತೆ ಜಡ್ಜಿಗಳು ಆಗೋದೇ ಇಲ್ಲ. ಜಡ್ಜಿಗಳು ಈಗ ಲೆಕ್ಕ ನೋಡಿದ್ರೆ 20 ವರ್ಷ ಬೇಕಾಗುತ್ತೆ. ಎಲ್ಲರೂ ಅದೇ ಕಂಪ್ಲೇಂಟ್ ಮಾಡ್ತೀವಿ. ನಮ್ಗೆ ಆಗುವಂತಹ ಅನುಭವವನ್ನು ನಾವು ಹೇಳ್ಕೋತೀವಿ. ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ನೀವೆಲ್ಲರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಏನರ್ಥ? ಜನರಿಗೆ ಏನ್ ಬೇಕು ಅದ್ ಕೊಡಿ ಅಂತ ನಿಮ್ಮನ್ನ ಅಲ್ಲಿ ಸೇರಿಸ್ರು. ನೀವು ಜನರ ಸೇವಕರು, ನೀವು ಜನರ ಮೇಲೆ ಹೊರೆ ವಿನೋದ್ ಅವರೇ, ಈ ಎಥನಾಲ್ ಅನ್ನೋದು ಒಂದು ಕಲಬೆರಕೆ ತರ ಟ್ರೀಟ್ ಮಾಡ್ಬೇಕಾ ಜನ? ಇವತ್ತು ಕಲಬೆರಕೆ ಒಂದು ಮಿಕ್ಸಿಂಗ್ ಇದು. ಈಗ ಹಿಂದೆ ನಾವು ಗಮನಿಸ್ತಿದ್ವಿ, ಕೆಲವು ಆಟೋಗಳು, ಕೆಲವು ವೆಹಿಕಲ್ಗಳು ಗಮನಿಸಿದಾಗ ಈ ಸೀಮೆಎಣ್ಣೆ ಹಾಕ್ಬಿಡೋರು ಸ್ವಲ್ಪ ದಿನದಲ್ಲಿ. ಈ ಸೀಮೆಎಣ್ಣೆ ಆಟೋಗಳು ಇತ್ತು ಸರ್, ಈಗ ಪೆಟ್ರೋಲ್ ಏನೋ ಇತ್ತು, ಸೀಮೆಎಣ್ಣೆ ಹಾಕ್ಬಿಡ್ತಿದ್ರು. ಅವಾಗ ಸೀಮೆಎಣ್ಣೆ ಕಡಿಮೆ ಐತಿ ಬಿಡಿ, ಲೀಟ್ರಿಗೆ 20 ರೂಪಾಯಿ 15 ರೂಪಾಯಿ, ಅವಾಗ 3 ರೂಪಾಯಿ ಎಲ್ಲ ಇತ್ತು. ಸೀಮೆಎಣ್ಣೆ ಹಾಕ್ಬಿಟ್ಟು ಆಟೋ ಹೋಗ್ತಿದ್ರೆ ನಿಮ್ಗೇನು ಆ ಏರಿಯಾದಲ್ಲಿ ಸೊಳ್ಳೆನೇ ಇರ್ತಾ ಇರಲಿಲ್ಲ. ಸೊಳ್ಳೆಗಳು ಒಂದು ಸೊಳ್ಳೆನೂ ಸುಳಿಯೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ, ಅಷ್ಟು ಮಟ್ಟಿಗೆ ಜೋರು ಹೊಗೆ ಬಂದುಬಿಡೋದು. ಎಥನಾಲ್ನ ನಾನು ಎಂಜಿನ್ಗೆ ಬಳಸ್ತಿರ್ತಕ್ಕಂಥ ಒಂದು ಕಲಬೆರಕೆ ಇಂಧನದ ರೂಪದಲ್ಲಿ ನೋಡಬೇಕಾ, ಇಲ್ಲ ಅದು ಪೆಟ್ರೋಲ್ ಜೊತೆಗೆ ಸೇರಿಕೊಂಡು ಎಂಜಿನ್ ಶಕ್ತಿ ಜಾಸ್ತಿ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗಡ್ಕರಿಯವರು ಮಾತಾಡ್ತಾರಲ್ಲ, ತಪ್ಪಿಲ್ಲ ಇದರಲ್ಲಿ? ಸರ್, ಇಂಜಿನ್ನು ಪರ್ಫಾರ್ಮೆನ್ಸು ಜಾಸ್ತಿ ಮಾಡಲ್ಲ. ಪ್ಯೂರ್ ಪೆಟ್ರೋಲ್ ಮುಂಚೆ ನೀವೊಂದು 22 ನೋಡಿ, ಯಾವ್ದು ಇಷ್ಟವರೆಗೂ ಯಾವ ಗಾಡಿ ಇಂಥ ಕಂಪ್ಲೇಂಟ್ಗಳು ಬಂದಿಲ್ಲ, ಫೇಸು ಮಾಡಿಲ್ಲ. ಇವಾಗ ಬಂದ್ಬಿಟ್ಟು ತುಂಬಾ ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಸರ್. 2 ವೀಲರ್ ಓಕೆ ಸರ್, ಕಾರ್ ಪೆಟ್ರೋಲ್ ಗಾಡಿ ಎಲ್ಲ ತುಂಬಾ ಪ್ರಾಬ್ಲಮ್ ಐತೆ. ಏನ್ ಮಾಡ್ತಾರೆ, ಒಂದು 10 to 15 ಡೇಸ್ ಕಾರ್ ನಿಲ್ಸ್ಬಿಡ್ತಾರೆ. ಹೌದು, ಒಂದ್ ಸಂಡೇ ಎತ್ತಿದ್ರೆ ನೆಕ್ಸ್ಟ್ ಸಂಡೇನೆ ಎತ್ತೋದು. ಕರೆಕ್ಟ್. ಕೆಲವರು ಓಡಿಸಲ್ಲ, ಕೆಲವರು 2 ವೀಲರ್ ಬಳಸ್ತಾರೆ, ಮೆಟ್ರೋ ಬಳಸ್ತಾರೆ. ಆವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಇಂಜಿನ್ಗೆ ಈ ಸೆನ್ಸರ್ಗಳಿಗೆ ಹೊಡ್ತಾ ಬೀಳುತ್ತೆ. ಎಥನಾಲ್ ತಿಂದಾಕ್ಬಿಡುತ್ತೆ ಅದನ್ನ ಅಂತ. ತಿಂದಾಕದಲ್ಲ, ಕಾರ್ಬನ್ ಡೆಪಾಸಿಟ್ ಬಂದ್ಬಿಟ್ಟು ನಿಮ್ಗೆ ಇದಾಗಲ್ಲ, ಬರ್ನಿಂಗ್ ಸೆನ್ಸೇಷನ್ ಕರೆಕ್ಟ್ ಆಗಿರಲ್ಲ. ಪ್ಯೂರ್ ಪೆಟ್ರೋಲ್ಗೂ ಇಥನಾಲ್ಗೂ ಇದೇ ಪ್ರಾಬ್ಲಮ್ ಇರೋದು. ಇವಾಗ ಇರೋದೆಲ್ಲ ಸೆನ್ಸರ್ ಗಾಡಿಗಳೇ. ಮುಂಚೆ ಕಾರ್ಬೋರೇಟರ್ ಗಾಡಿ ಇತ್ತು, ಇವಾಗೆಲ್ಲ ಸೆನ್ಸರ್ ಗಾಡಿನೇ. ಇವಾಗ ಸುಮಾರು ಕಸ್ಟಮರ್ ಕೇಳೋದಿದೆ, ಸರ್ ಇದು ಹಾಕಿದ್ಮೇಲೆ ಹೆಂಗೆ ಓಡತ್ತಾ ಏನು? ಕಸ್ಟಮರ್ಗೆ ಇವಾಗ ಪಬ್ಲಿಕ್ಗೆ ಗೊತ್ತಿಲ್ಲ ಸರ್, ಹೊಸ ಗಾಡಿ ಇಸ್ಕೊಳೋದ ಹೆಂಗೆ. ಇವಾಗ ಸುಜುಕಿ ಗಾಡಿಯಲ್ಲಿ ಮೊನ್ನೆ ಒಂದು ಕಾರ್ ಬಂದ್ಬಿಟ್ಟು ಈ ತರ ಡಾಕ್ಟರ್ದು ಪ್ರಾಬ್ಲಮ್ ಇತ್ತು ಅಂದ್ರು, ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು 20 ಲಕ್ಷ ಕಾಂಪನ್ಸೇಷನ್. ಹಂಗೆ ಫುಲ್ಲು ಮಾಡಿದ್ರೆ ಯಾವ ಶೋರೂಮು ಸಸ್ಟೈನ್ ಮಾಡಕ್ ಆಗಲ್ಲ. ಓಕೆ, ಇನ್ಶೂರೆನ್ಸ್ ಕಂಪ್ನಿನೂ ಉದ್ಧಾರ ಆಗಲ್ಲ ಇದರಲ್ಲಿ. ಓಕೆ, ಇವಾಗ ಅದು E20 ಕಂಫರ್ಟಬಲ್ ಸರ್ ಗಾಡಿ. ಅದು E20 ಕಂಫರ್ಟಬಲ್ ಗಾಡಿನೇ ಸಮಸ್ಯೆ ಬಂದಿರೋದು. ಆ ಗಾಡಿಗೆ ರೆಡಿ ಇದೆ, E20 ಹಾಕಿದ್ರೆ ಚೆನ್ನಾಗಿ ಓಡುತ್ತೆ ಅನ್ನೋ ಕುದುರೆ, ಆ ಕುದುರೆಗೆ ಕಾಯಿಲೆ ಬಂತು ಇವಾಗ ಅಂತ ನೀವು ಹೇಳ್ತಿರೋದು. ನಾನು ಹೇಳ್ತಾ ಇರೋದು ಪ್ಯೂರ್ ಪೆಟ್ರೋಲ್ನ ಕೊಡಿ. ಯಾಕೆ ಪ್ಯೂರ್ ಪೆಟ್ರೋಲ್ನ ಕೊಡಿ ಅಂತ ಇರೋದು ಸರ್, ಎಲ್ಲರಿಗೂ ಗಾಡಿ ನೆಸೆಸಿಟಿ ಐತೆ, ಎಲ್ಲರೂ ಗಾಡಿ ಯೂಸ್ ಮಾಡ್ತಾರೆ. ಇಂಥ ಪ್ರಾಬ್ಲಮ್ ಬಂತು ಅಂದ್ರೆ ಜೋಬಿಂದ ಕಾಸು ಹಾಕ್ತಾನೆ ಇರಬೇಕು ಗಾಡಿಗೆ. ಇವಾಗ ಪೆಟ್ರೋಲ್ ಹಾಕಂಗಿಲ್ದಿರಾ ಇಂಜಿನ್ಗೂ ಖರ್ಚು ಮಾಡಬೇಕು. ಇದು ಎಂಥ ವಿಷಯದಲ್ಲಿ ಪಬ್ಲಿಕ್ಗೆ ಸೇವ್ ಆಗತ್ತೆ, ಇದಾಗತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ನೋಡಿದಷ್ಟು ಸುಮಾರು ಕಸ್ಟಮರ್ಗಳು ಬಂದ್ಬಿಟ್ಟು ಇದೊಂದೇ ಬೇಜಾರು ಸರ್, ಗಾಡಿ ಪವರ್ ಇಲ್ಲ ಸರ್, ಆ ಗಾಡಿ ಫೀಲೇ ಇಲ್ಲ ಓಡಿಸೋ ಥರ. ಲಕ್ಷ ಕೊಟ್ಟು ಗಾಡಿ ತೊಗೊತಾರೆ, ಅದಕ್ಕೂ ಟ್ಯಾಕ್ಸ್ ಕಟ್ತಾರೆ, ಪೆಟ್ರೋಲ್ಗೂ ಟ್ಯಾಕ್ಸ್ ಕಟ್ತಾರೆ. ಇವಾಗ ಕಸ್ಟಮರ್ ಕೇಳೋದು ಒಂದೇ, ನಮಗೆ ಒಂದು ಪ್ಯೂರ್ ಪೆಟ್ರೋಲ್ ಕೊಟ್ಟರೆ ನಾವು ಏನೋ ಒಂದು ಇದು ಮಾಡ್ಬೋದು. ಈಗ ನಂದನ್ ಕಶ್ಯಪ್ ಅವರೇ, ಇದರಲ್ಲಿ ದೇಶ ಪ್ರೇಮದ ಏನಾದರೂ ಇದೆಯಾ ಇದರಲ್ಲಿ? E20 ಜೊತೆನಲ್ಲಿ ಎಥನಾಲು ಕಬ್ಬು ಬೆಳೆಗಾರರ ಪರವಾಗಿ ನಾವು ನಿಂತ್ಕೊಳ್ಬೇಕು, ಯಾರು ಎಥನಾಲು ಈ ಥರದ್ದು ಒಂದು ಬಳಸ್ತಾರೋ ದೇಶ ಪ್ರೇಮಿಗಳು, ಇಲ್ಲಿರೋ ದೇಶ ವಿರೋಧಿಗಳು, ಈ ಥರದ್ದು ಬರ್ತಿದೆಯಲ್ಲ. ಕಬ್ಬು ಬೆಳೆಗಾರ, ನೀವು ರೈತರ ವಿರೋಧಿಗಳಾಗ್ತೀರಾ? ಈಗ ನಾನು E20 ಪೆಟ್ರೋಲ್ ನನಗೆ ಬೇಡ ಅಂದರೆ ನಂದನ್ ಕಶ್ಯಪ್ ಅಥವಾ ನಿಮ್ಮ ಪಾರ್ಟಿನೂ ರೈತ ವಿರೋಧಿ ಆಗ್ತೀರಾ ಇವಾಗ ನೀವು? E20 ಪೆಟ್ರೋಲ್ ಅಲ್ಲ, E20 ಎಥನಾಲು ಲಾಜಿಕಲಿ ಪ್ರೂವನ್ ಇನ್ನೂ ಆಗಿಲ್ಲ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಲಾಜಿಕಲ್ ಪ್ರೂವನ್ ಆಗಿಲ್ಲ. ಹಾಗಾಗಿ ಭಕ್ತರು BJP ಸಪೋರ್ಟರ್ಸ್ ಏನು ಹೇಳ್ತಾರೋ, ಮೋದಿ ಹೇಳಿದ್ದನ್ನ ಕೇಳಬೇಕು, ಕೇಳಲಿಲ್ಲ ಅಂದ್ರೆ ಅವ್ನು ದೇಶದ್ರೋಹಿನೇ ಅವ್ರ ಲಾಜಿಕ್ ಪ್ರಕಾರ. ಬಟ್ ಯಾರು BJPನ ವಿರೋಧಿಸ್ತಾರ ಅವರು ದೇಶ ಪ್ರೇಮಿಗಳು. ನಾನು ಹೇಳೋದು ನಮ್ಮ ಲಾಜಿಕ್ ಇಷ್ಟೇ, ಯಾರು ದೇಶದ ಪರವಾಗಿ ಯಾರು ನಿಂತಿರ್ತಾರೋ ಅವರು, ಇದು BJP ವಿರುದ್ಧವಾಗಿ ಯಾರು ನಿಂತಿರ್ತಾರೋ ಅವ್ರು ದೇಶ ಪ್ರೇಮಿಗಳು. ಕಮಿಂಗ್ ಬ್ಯಾಕ್ ಟು ದ ಲಾಜಿಕ್ ಸರ್, ಈ ಪೆಟ್ರೋಲ್ ಬಂಕ್ ಯಾರ ಗಾಡಿ ಆದರೂ ಆಗಿರಲಿ,
ಎಂಜಿನ್ಗೆ ಈ ದೇಶಭಕ್ತಿ, ದೇಶ ಪ್ರೇಮ, ದೇಶ ವಿರೋಧಿ ಗೊತ್ತಿರಲ್ಲ ಇದಕ್ಕೆ. ಅಲ್ಲ, ಟ್ಯಾಂಕ್ ಮೇಲೆ ಒಂದು ಹಾಕ್ಬಿಡ್ಬೇಕು, ನಾನು ಮೋದಿ ಭಕ್ತ, ನಾನು E20 ರೆಡಿ ಇದ್ದೀನಿ ಅಂತ. ಏನ E20 ಇಲ್ಲ, E100 ಹಾಕಿ. ಓಕೆ, ನಾನು 100% ಎಥನಾಲ್ ಹಾಕ್ಬಿಡಿ, ನನಗೆ ಪೆಟ್ರೋಲ್ ಬೇಡ ಅಂತ. ಯಾಕಂದ್ರೆ ಅದಕ್ಕೂ ರೆಡಿ ಇರ್ತಾರೆ ಸ್ವಲ್ಪ ಜನ. ದೇಶ ಪ್ರೇಮಕ್ಕೋಸ್ಕರ ಅಷ್ಟು ಮಾಡೋದು ತಪ್ಪಾಗ್ಬಿಡುತ್ತಾ ಅದು ನಂದನ್ ಅವರೇ? ಸರ್, ಲಾಜಿಕಲಿ ಪ್ರೂವ್ ಮಾಡಿ ಸರ್. ಅದನ್ನ ಮಾಡ್ಬಿಟ್ಟು ನೀವು ಹೇಳಿ, ಲಾಜಿಕಲಿ ಪ್ರೂವ್ ಮಾಡಿ. ನಾನು ಗ್ಯಾರಂಟಿ, ನಿನ್ ಗ್ಯಾರಂಟಿ ಸಮಸ್ಯೆ ಆದ್ರೆ ನಾನು ದುಡ್ಡು ಕೊಡ್ತೀನಿ. ನೋಡಿ ಸರ್, ನೋಡಿ, ಇವತ್ತೇ ನಿಮ್ಮ ಮೂಲಕ ನಾನು ಒಂದು ಓಪನ್ ಚಾಲೆಂಜ್ ಆಗ್ತಿದ್ದೀನಿ ಸರ್. ಹೋದ ವರ್ಷ ನಾನು ಕಾರ್ ತಗೊಂಡಿದ್ದೀನಿ, ಬೆಂಗಳೂರು ಟು ಮೈಸೂರು ನಾನು ಶೆಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತೀನಿ, ಇವರು ಎಥನಾಲ್ ಬಂಕಲ್ಲಿ ಹಾಕಿಸ್ಲಿ, ಮೈಸೂರಿಗೆ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡ್ಸೋಣ, ಯಾರ ಗಾಡಿ ಮೈಲೇಜ್ ಬಂದಿದೆ ನೋಡೋಣ, 10 ದಿವಸ ಓಡಿಸೋಣ ಸರ್, ಪ್ರತಿ ವಾರ ಹೋಗೋಣ ಸರ್. ನಿಮ್ ವಾಹಿನಿ ಮೂಲಕ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಲಿ ಸರ್, ರಿಯಾಲಿಟಿ ಚೆಕ್ ಕ್ಯಾಂಪೇನ್ ಸ್ಟಾರ್ಟ್ ಆಗಲಿ ಸರ್. ಇವ್ರನ್ನು ಕರ್ಕೊಳ್ಳಿ, ಆಮ್ ಆದ್ಮಿ ಅವ್ರನ್ನ ಕರ್ಕೊಳ್ಳಿ, ನಮ್ಮ JDS ಮಿತ್ರನು ಕರ್ಕೊಳ್ಳಿ, ಪ್ರತಿ ವಾರನೂ ಹೋಗೋಣ ಸರ್, 1 ತಿಂಗಳು ಹೋಗೋಣ, ಎಷ್ಟು ಮೈಲೇಜ್ ಬರುತ್ತೆ ಚೆಕ್ ಮಾಡೋಣ. ಸೆಕೆಂಡು, ನೆಕ್ಸ್ಟ್ ತಿಂಗಳು ನಮ್ಮ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಯ್ತಾ ನೋಡೋಣ, ಬ್ರೇಕ್ ಡೌನ್ ಆದಾಗ ಇಂಜಿನ್ ಇವ್ರನ್ನೇ ಕರ್ಸೋಣ, ಓಪನ್ ಮಾಡಿಸೋಣ, ಏನ್ ಪ್ರಾಬ್ಲಮ್ ಆಗಿದೆ ರೂಟ್ಗೆ ಹೋಗೋಣ, ತೋರಿಸ್ಬಿಟ್ಟು BJP ಅವ್ರನ್ನ ಕರೆದಿ ತೋರ್ಸೋಣ, ನೋಡಪ್ಪ ನಿಮ್ಮ ಎಥೆನಾಲ್ ಇಂದ E20 ಇಂದ ಈ ಸಮಸ್ಯೆ ಆಗ್ತಿದೆ, ಇದಕ್ಕೆ ಇನ್ಶೂರೆನ್ಸ್ ಅವ್ರು ದುಡ್ಡು ಕೊಡಲ್ಲ, ಜನರಿಗೆ ಸಂಪಾದನೆನೂ ಆಗ್ತಿಲ್ಲ, ಬರ್ತಿರೋ ಸಂಬಳ ಇದು ಊಟಕ್ಕೆ ಹೋಗ್ತಾ ಇದೆ, ಇನ್ನೆಲ್ಲಿ ತಂದು ನಾವು ಇದಕ್ಕೆ ದುಡ್ಡು ಹಾಕೋದು. ಸೆಕೆಂಡ್ ಏನು ಇದು ಅಂದ್ರೆ ಇವರು ಫಾರಿನ್ ಇದು ಏನಪ್ಪ ಡಾಲರ್ದು ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಪೆಟ್ರೋಲ್ ಆಮದನ್ನ ಕಮ್ಮಿ ಮಾಡಬೇಕು ಅಂತ ಸರ್. ಇವತ್ತು ಡಾಲರ್ ಬೆಲೆ ಇದು ಬ್ಯಾರೆಲ್ ಬೆಲೆ 85-90 ಹೋಗಿದೆ. ಆದ್ರೆ ಇವತ್ತು ನಮ್ಗೆ ಡೀಸೆಲ್ ಎಷ್ಟಕ್ಕೆ ಸೇಲ್ ಆಗ್ತಿದೆ? ಯುದ್ಧ ನಡೆದಿದ್ದ ಟೈಮಲ್ಲಿ ರೇಟ್ ಹೆಚ್ಚಿಗೆ ಮಾಡಿದ್ರ ಅದೇ ರೇಟಲ್ಲಿ ಡೀಸೆಲ್ ಸೇಲ್ ಆಗ್ತಿದೆ. ಎಥನಾಲ್ ಉಪಯೋಗಿಸ್ತಿದ್ದೀನಿ ಅನ್ಬಿಟ್ಟು ಗ್ರಾಹಕರಿಗೆ ಏನಾರು ಕಮ್ಮಿ ಮಾಡಿದಾರ ಸರ್? ಎಥನಾಲ್ ಉಪಯೋಗಿಸ್ತಿದ್ದೀನಿ ಅನ್ಬಿಟ್ಟು ಗ್ರಾಹಕರಿಗೆ ಏನಾರು ಪಾಸ್ ಮಾಡ್ತೀರಾ ಬೆನಿಫಿಟ್? ಇಲ್ಲ. ಋಷಿಕ್ ಯಾಕಿದು ಮಾತಾಡಬಾರ್ದು ಋಷಿಕ್ ಇದ್ರ ಬಗ್ಗೆ ಎಲ್ಲ? ಇದು ನೀವು ಪಾರ್ಟಿ ಪ್ರತಿನಿಧಿಗಳಾಗಿರಬಹುದು, ಪಾರ್ಟಿ ಪ್ರತಿನಿಧಿ ಆಗಿರಿ, ನನಗೆ ಅದ್ರ ಬಗ್ಗೆ ಏನು ತಕರಾರಿಲ್ಲ. ಈ ವಿಚಾರ ಗಂಭೀರವಾದ ವಿಚಾರ. ನಮಗೆ ಗೊತ್ತಿಲ್ಲ, ಇಂಜಿನ್ಗೆ ಹೋಗಿ ನಾವು ಡೀಸೆಲ್ಲೋ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ, ಅದರ ಒಳಗಡೆ ಇಷ್ಟೆಲ್ಲ ಕಥೆ ಇದ್ದು ನನಗೆ 1 ತಿಂಗಳಲ್ಲೋ 1.5 ತಿಂಗಳಲ್ಲೋ 30-40 ಸಾವಿರ ರೂಪಾಯಿ ಖರ್ಚಿಗೆ ನನಗೆ ಬರುತ್ತೆ ಅಂದರೆ ಸರಿ ಖರ್ಚು ಮಾಡಿ ಮಾಡಿಸಿದ್ರು ನನಗೆ ಅವೈಲಬಿಲಿಟಿ ಇರಬೇಕಲ್ಲ. ಪ್ಯೂರ್ ಪೆಟ್ರೋಲ್ ಹಾಕ್ಸ್ತೀನಿ, ನನಗೆ ಇದು ಯಾವುದು ಬ್ಲೂ ಬ್ಲಿಗಿ ಏನು ಬೇಡ, ನನಗೆ ಒಳ್ಳೆ ಡೀಸೆಲ್ ಹಾಕ್ರಪ್ಪ, ಮೊದಲೇನಾಗ್ತಿದ್ರು, ಏನು ಮಾಡ್ಬೇಕು ನಾನು ಈ ವ್ಯವಸ್ಥೆಗೆ? ಸರ್ ನೋಡಿ, E20 ಇಂಪ್ಲಿಮೆಂಟೇಷನ್ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ನೀವು 100% ಅದನ್ನ ಅಲ್ಗಳೆಯುವಂಥದ್ದು ಏನಲ್ಲ. ಬಿಕಾಸ್ ಈಗ ನಾನು ಹೇಳ್ದಂಗೆ ನಿಮಗೆ ಯುರೋಪಿಯನ್ ಕಂಟ್ರೀಸಲ್ಲಿ ಕೂಡ ಇದರ ಕಂಪ್ಯಾಟಬಿಲಿಟಿ ಇದೆಲ್ಲ ವರ್ಕ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ದ ಹೈಯೆಸ್ಟ್ ಅಥವಾ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇದ್ದಾರೋ. ಏಷ್ಯನ್ ಮಾರ್ಕೆಟಲ್ಲೂ ಇಂಪ್ಲಿಮೆಂಟೇಷನ್ ಇದೆ, ಯುರೋಪಿಯನ್ ಮಾರ್ಕೆಟಲ್ಲೂ ಇದೆ, ಸೌತ್ ಅಮೆರಿಕನ್ ಮಾರ್ಕೆಟಲ್ಲಿ ಅತಿ ಹೆಚ್ಚಾಗಿದೆ. ಅದು ಪ್ರೂವನ್ ಟೆಕ್ನಾಲಜಿ ಒಂದು. ಎರಡನೇದು, ಈಗ ನಾವು ಹೇಳ್ದಂಗೆ ನಮ್ಮ ಯುರೋಪಿನ ಶ್ರೀಮಂತ ದೇಶಗಳನ್ನ ತಗೊಂಡು ಬಂದ್ಬಿಟ್ಟು ನಮಗೆ ಏಷ್ಯಾ ಅಭಿವೃದ್ಧಿ ಹೊಂದುತ್ತಿರುವ ತೃತೀಯ ಜಗತ್ತಿನ ದೇಶಗಳನ್ನ ಜನಗಳು ಇಲ್ಲಿನ ಆದಾಯ, ಇಲ್ಲಿನ ತಲಾ ಆದಾಯ, ಇದಕ್ಕೆ ನೀವು ಮ್ಯಾಚ್ ಮಾಡಕ್ ಆಗುತ್ತಾ? ಸರಿ ಇಲ್ಲ ನೋಡಿ, ಅದೇ ಪಾಯಿಂಟಿಗೆ ಬರ್ತೀನಿ ನಾನು. ಈಗ ನಮ್ಮ ಭಾರತದಲ್ಲಿ ನೀವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳಿದಾಗ, ಈಗ ರೈತರಿಗೆ ಶುಗರ್ ಕೇನ್ ಬೆಳೆಯೋದ್ರಿಂದ ಅಥವಾ ಅವ್ರನ್ನ ನಾವು ಖರೀದಿ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಿದೆ, ಅದು ಒಂದು ವಾದ ಕರೆಕ್ಟ್ ಆಗಿದೆ. ಎರಡನೇದು, ಈಗ ಡಾಲರ್ ಅಥವಾ ಇಂಪೋರ್ಟ್ ಏನು ಕ್ರೂಡ್ ಆಯಿಲ್ ಇಂಪೋರ್ಟ್ ಏನಿದೆ ಅದನ್ನ ನಾವು ಕಡಿಮೆ ಮಾಡಬೇಕು, ಸ್ವಾವಲಂಬಿಗಳೇ ಆಗಬೇಕು ಅಂತ ನಾವೇನಿದೆಯಲ್ವಾ, ಆ ಪಾಯಿಂಟ್ ಕೂಡ ವಾದ ಕರೆಕ್ಟ್ ಆಗಿದೆ. ಇಲ್ಲಿ ನಾವು ಕೆಲವೊಂದು ಫ್ಯಾಕ್ಟರ್ಸ್ ನಾವು ಏನು ಅನಾಲಿಸಿಸ್ ಮಾಡಬೇಕಾಗಿದೆ ನಾವು ಅಂತ ಹೇಳಿದ್ರೆ, ಈಗ ಈ E20 ಯೂಸ್ ಮಾಡೋದ್ರಿಂದ ಟೆಕ್ನಿಕಲ್ ಇಶ್ಯೂಸ್ ನಾವು ಯಾವ ರೀತಿ ಓವರ್ಟೇಕ್ ಮಾಡ್ತೀವಿ ಅನ್ನೋದು ಒಂದಿದೆ. ಎರಡನೇದು, E20 ಪೆಟ್ರೋಲ್ ಹಾಕ್ಸ್ಕೋಬೇಕಾಗಿರೋದ್ರಿಂದ ನಮಗೆ ಅದರಿಂದ ಏನಾದ್ರು ಸಬ್ಸಿಡಿಗಳು ಸಿಗುತ್ತಾ ಅಥವಾ ಅದರಿಂದ ಏನಾದ್ರು ಪ್ರೈಸ್ ಡಿಕ್ರೀಸ್ ಮಾಡ್ಕೊಳ್ತೀವ ನಾವು ನಾರ್ಮಲ್ ಪೆಟ್ರೋಲ್ಗೂ ಮತ್ತೆ ಸೂಪರ್ ಪವರ್ ಪೆಟ್ರೋಲ್ಗೂ ಮತ್ತೆ E20 ಪೆಟ್ರೋಲ್ಗೂ ಅನ್ನುವಂಥದ್ದು ಒಂದು ಫ್ಯಾಕ್ಟರ್ ಇದೆ. ಆಮೇಲೆ ಈ E20 ಯೂಸ್ ಮಾಡೋದ್ರಿಂದ ಅಂದ್ರೆ ಲಾಂಗ್ ರನ್ ಏನಾದ್ರು ಡ್ಯಾಮೇಜಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಇನ್ಶೂರೆನ್ಸ್ಗಳು ಯಾವ ರೀತಿ ಕವರ್ ಮಾಡುತ್ತೆ ಅನ್ನೋದು ಒಂದಿದೆ. ಆಮೇಲೆ ಮಿನಿಸ್ಟ್ರಿ ಇಟ್ ಸೆಲ್ಫ್ ಈಗ ಒಂದು ನೀವು ಸ್ಟ್ರಿಕ್ಟ್ ರೂಲ್ಸ್ ತರಬೇಕಾದ್ರೆ, ನಾರ್ಮ್ಸ್ ತರಬೇಕಾದ್ರೆ, ಈ ಇಷ್ಟೂ ಜನನೆಲ್ಲ ಪಾರ್ಟೀಸ್ನ ಮಾಡಿ ನೀವು ಒಂದು 2-3 ಟ್ರಯಲ್ ಮಾಡಿ, ಇಫ್ ಇಟ್ ಈಸ್ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ನೀವು ಇಂಪ್ಲಿಮೆಂಟ್ ಮಾಡಿ, ಪ್ರೆಷರ್ ತನ್ನಿ. ಒಂದು ವೇಳೆ ಏನಾದ್ರು ಚೇಂಜಸ್ನ ಮಾಡಬೇಕು ಅನ್ನೋ ತರ ಆದ್ರೆ ನಮ್ಮ ಫೀಡ್ಬ್ಯಾಕ್ಗಳನ್ನ ತಗೊಂಡು ವಿತ್ ಚೇಂಜಸ್ನ ನೀವು ಇಂಪ್ಲಿಮೆಂಟೇಷನ್ ಬೇಕಾದ್ರೆ ಮಾಡಿ, ಯಾರದು ತೊಂದರೆಗಳು ಇರಲ್ಲ. ಆದ್ರೆ ಆ ಕಂಪಲ್ಷನ್ ಅಂತ ಏನಿರ್ತದೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶಶಿ, ಒಂದು ಪಾಯಿಂಟ್ ಇತ್ತು. ಸೊ ಹಾಗಾದರೆ ನಿಮ್ಮಗಳ ವಾದವನ್ನು ಕೇಳಿ ಮಾತಾಡ್ತಿರೋದು, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. E20 ಬಳಸಿದ್ರೆ ಮುಂದಿನ ದಿನಗಳಲ್ಲಿ ಎಂಜಿನ್ ಪ್ರಾಬ್ಲಮ್ ಬಂದರೆ ಅವರವರೇ ಹೊಣೆ ಅದಕ್ಕೆ ಅಂತನಾ? ಯಾರನ್ನೂ ಹೊಣೆ ಮಾಡಿಸ್ತಿಲ್ಲ ನಾವಿಲ್ಲ. ಇವತ್ತಿನ ರೂಲ್ಸು
ಇವತ್ತಿನ ಅಪ್ಡೇಟ್ಸ್ ಪ್ರಕಾರ ಹೋದ್ರೆ ಇನ್ನೂ ನಾಳೆ ಏನಾಗುತ್ತೆ ಗೊತ್ತಿಲ್ಲ ನನಗೆ. ಇನ್ನೂ ಒಂದು, ಭಾರತದಲ್ಲಿ ಕಸ್ಟಮರ್ ಫ್ರೆಂಡ್ಲಿ ಯಾವುದೂ ಇಲ್ಲ, ಕಸ್ಟಮರ್ಗೆ ಅನುಕೂಲವಾಗಂತ ಯಾವುದೂ ಪ್ರಾಡಕ್ಟ್ಸ್ ಇಲ್ಲ, ಎಲ್ಲ ಮ್ಯಾನುಫ್ಯಾಕ್ಚರ್ಗೆ ಹೆಲ್ಪ್ ಆಗುವಂತ ಪ್ರಾಡಕ್ಟ್ಸ್. ಅದೇ ನೀವು ವಿದೇಶಿಗಳು ಹೇಳ್ತಾರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲ, ಯುರೋಪ್ ಹೇಳಿದ್ರು ಅಲ್ಲೆಲ್ಲ ಇದೆ. ನಾನು ಅದಕ್ಕೆ ಕೇಳಿದೆ ಅದಕ್ಕೆ ಅವ್ರನ್ನ. ಅಲ್ಲಿ ತೃತೀಯ ಜಗತ್ತಿನ ರಾಷ್ಟ್ರಗಳನ್ನ ನೀವು ಯುರೋಪ್ ಜೊತೆಯಲ್ಲಿ ಅಲ್ಲಿ ಆದಾಯ ಜೊತೆಯಲ್ಲಿ ತಲಾದಾಯ ಜೊತೆ ಮ್ಯಾಚ್ ಮಾಡಕ್ ಆಗಲ್ಲ. ಆಮೇಲೆ ಅಲ್ಲಿ ಯುರೋಪ್ ಇಡೀ ಕಂಟ್ರೀಸ್ ಏಷ್ಯಾದಲ್ಲಿ ಹೈಯೆಸ್ಟ್ ಬೆಂಗಳೂರಲ್ಲಿ ಒಂದು ಸಣ್ಣ ಪ್ರಾಡಕ್ಟ್ ಏನೋ ಸಣ್ಣ ಪ್ರಮಾಣದ ಕೊರತೆ ಇದ್ರು ಅಲ್ಲೇನಾದ್ರೂ ತೊಂದರೆ ಇದ್ರು ಕೋರ್ಟ್ಗೆ ಹೋದಾಗ ಅದು ಗ್ರಾಹಕನಿಗೆ ಹೆಚ್ಚಿನ ಹಣವನ್ನು ಕೊಡುತ್ತೆ. ಅದು ಗ್ರಾಹಕ ಸ್ನೇಹಿ. ಇಲ್ಲಿ ಮ್ಯಾನುಫ್ಯಾಕ್ಚರರ್ ಸ್ನೇಹಿ, ಈ ದಂಧೆಗಳು ಮಾಡ್ತಾರಲ್ಲ ಅವರ ಸ್ನೇಹಿ ಆಗಿದೆ. ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ R&D ಅಂತ ಏನಿದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಕಳೆದ 12 ವರ್ಷಗಳಿಂದ ಎಲ್ಲೋ ಒಂದು ಕಡೆ ನಶಿಸಿ ಹೋಗಿದೆ ಅನಿಸ್ತಾ ಇದೆ. ಯಾಕಂದ್ರೆ R&Dನೇ ಮಾಡ್ತಾ ಇಲ್ಲ, ಪ್ರೋತ್ಸಾಹ ಸಿಗ್ತಾ ಇಲ್ಲ, ನಿಮಿಸಲಾಗ್ತಾ ಇಲ್ಲ. ತಜ್ಞರ ಜೊತೆ ಅಧ್ಯಯನ ಮಾಡಬೇಕು, ಪರಿಣಿತರ ಜೊತೆ ಮಾತಾಡಬೇಕು. ಇದನ್ನೆಲ್ಲ ಬಿಟ್ಟು ನೀವು ಏಕಾಏಕಿ ಮಾಡೋದ್ರಿಂದ ಸಮಸ್ಯೆ ಉಲ್ಬಣ ಆಗುತ್ತೆ. ಮತ್ತೆ ಹೋರಾಟಕ್ಕೆ ನಿಂತ್ಕೊಂಡು ಮತ್ತೆ ಅದೇ ನಿಮ್ಮ ಡೈಲಾಗು, ದೇಶದ್ರೋಹಿಗಳು ಅನ್ನುವ ಡೈಲಾಗು. ನಾವು ಸ್ವಾವಲಂಬಿಗಳಾಗಬೇಕು ಅಂತ ಹೇಳ್ತಾರೆ. ಸ್ವಾವಲಂಬಿಗಳು ಹೆಂಗಾಗ್ತೀರಿ? ಕಳೆದ 2010ರಲ್ಲಿ ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದಕ್ಕೋಸ್ಕರನೇ ತಯಾರು ಮಾಡಿದ್ದು. ಯಾಕೆ ಅಂದ್ರೆ ನಮ್ಮ ಕೆಲವು ಹೊಂಗೆ ಬೀಜ ಮತ್ತೊಂದು ಬೀಜಗಳಿಂದ ನಾವು ಫ್ಯೂಯಲ್ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರು. ಬಯೋಫ್ಯೂಯಲ್, ಬಯೋ ಎನರ್ಜಿ ಅಂತ. ಆ 100 ಕೋಟಿ ಖರ್ಚು ಮಾಡ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಏನಾಯ್ತು ಅಂತ ಇದುವರೆಗೂ ಲೆಕ್ಕ ಕೊಡ್ಲಿಲ್ಲ, ಅಕೌಂಟಬಿಲಿಟಿ ಹೇಳಲಿಲ್ಲ. ಎಷ್ಟು ಡೆವಲಪ್ ಮಾಡಿದ್ರಿ, ಎಷ್ಟು ನೀವು ಎಣ್ಣೆ ತೆಗೆದ್ರಿ, ಎಷ್ಟು ಡೀಸೆಲ್ ತೆಗೆದ್ರಿ, ಎಷ್ಟು ಪೆಟ್ರೋಲ್ ತೆಗೆದ್ರಿ, ಏನು ಲೆಕ್ಕ ಇಲ್ಲ. ಈಗ ಇದು ಎಥನಾಲ್ಗೆ ಬಂದಿದ್ದೀರಾ. ಎಥನಾಲ್ ಒಂದಿನ ಇಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀವು ಬಳಸಿ ಎಲ್ಲ ವೆಹಿಕಲ್ಸ್ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ನೊಂದು ನೀವು ಹಣ ಗಳಿಸಿ ಎಲ್ಲ ಹಾಳು ಮಾಡ್ತೀರಾ. ಹಾಳು ಮಾಡಿದಾಗ ಈ ಸ್ಥಿತಿಯನ್ನು ಮತ್ತೆ, ಆ ವಾಣಿಜ್ಯ ಸ್ಥಿತಿಯನ್ನು ಮತ್ತೆ ಮೇಲ್ಮಟ್ಟಕ್ಕೆ ತರೋದು ಯಾರು? ತರಕ್ಕಾಗುತ್ತಾ? ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕೆ ನಾವು ಆಗಸ್ಟ್ 1ರಂದು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ತ್ಯಾಜ್ಯ ದೊಡ್ಡ ಸಮಸ್ಯೆ ಬರ್ಲಿಕ್ಕಿಲ್ವ? ಗಾಡಿಗಳು ಈ ತರ ಕೆಟ್ಟ ಹೋಗಿ ಶುರುವಾಗಿ ಒಬ್ಬ ಮಾರ್ತಾನೆ, ಯಾರೋ ಇಷ್ಟು ಕೊಂಡ್ಕೊಳ್ಬಹುದು, ಅಪ್ಪ ನಿನ್ ಗಾಡಿ ನನಗೆ ಬೇಡ ಅಂತ ನಾವು ಹೇಳ್ಬೋದು. ಟ್ರಾನ್ಸ್ಪೋರ್ಟೇಷನ್ ದೊಡ್ಡ ತ್ಯಾಜ್ಯ ಸಮಸ್ಯೆ ಬರಲ್ಲ ನಮಗೆ. ಅದನ್ನ ನಾನು ಹೇಳಿದ್ದು, ತ್ಯಾಜ್ಯ ಸಮಸ್ಯೆನೂ ಬರುತ್ತೆ, ನಿರ್ವಹಣೆಗೋಸ್ಕರ ಲ್ಯಾಂಡ್ ಭೂಮಿ ಸಮಸ್ಯೆನೂ ನಮ್ಗೆ ಹೆಚ್ಚಾಗುತ್ತೆ. ಎಲ್ಲಂದ್ರಲ್ಲೇ ಹಾಕ್ತಾರೆ. ಎನ್ವೈರನ್ಮೆಂಟ್ ಸಮಸ್ಯೆ ಬರುತ್ತೆ. ಎನ್ವೈರನ್ಮೆಂಟ್ ಆಗ್ಲೇ ಇವಿಗಳ ಬಗ್ಗೆ ದೊಡ್ಡ ಚರ್ಚೆ ಅದು. ಹೌದು, ಅದು ಅಲ್ಲ ರೀ, ಕೆಟ್ಟ ಬ್ಯಾಟ್ರಿ ವಾಸನೆ ಓಡ್ತಾ ಬರುತ್ತೆ. ಇದೆ, ಈಗ ಬ್ಯಾಟ್ರಿ ಓಡ್ತಾ ಇದೆ, ಕಾರ್ ಓಡ್ತಾ ಇದೆ, 5 ವರ್ಷ 6 ವರ್ಷ ಆದ್ರೆ ಆಯಸ್ಸು, ಬ್ಯಾಟ್ರಿ ಹೊರಟೋಗುತ್ತೆ. ಬ್ಯಾಟ್ರಿ ತ್ಯಾಜ್ಯ ನೀನ್ ಎಲ್ಲ ಹಾಕ್ತೀಯಾ? ಎಷ್ಟು ಪರ್ವತಗಳು ಬೇಕಾಗ್ತವೆ ಅದು? ಇದ್ರದ್ದು ಸಮಸ್ಯೆ ಬಗ್ಗೆ ಯಾರು ಯೋಚನೆ ಮಾಡಿದಿರಾ ಅಂತ ಕೇಳ್ತಾರೆ. ಇಂಥ ದೊಡ್ಡ ದೇಶಗಳಲ್ಲಿ ಮುಂದಾಗುತ್ತಕ್ಕಂತ ಅನಾಹುತಗಳ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತೇನೋ ಹಾಕ್ಬೇಕು, ಇವತ್ತೇನೋ ಮಾಡ್ಬೇಕು, ನಾನೇನೋ ಜನರೇಷನ್ನೇ ಹಾಳು ಮಾಡ್ತಿರಲ್ಲ. ನೀವು ದೇಶ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ. ದೇಶ ಇದು ಎಲ್ಲಾ ಕಡೆನೂ ನೀವು ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ 30%, GST 18% ವರೆಗೂ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಎಲ್ಲ ಪ್ರೊಫೆಷನಲ್ ಟ್ಯಾಕ್ಸ್, ಇನ್ನೊಂದು ಟ್ಯಾಕ್ಸ್, ಮತ್ತೆ ಎಲ್ಲಾ ಟ್ಯಾಕ್ಸ್ ಮಾಡ್ತೀರಾ. ಮತ್ತೆ ಪೆಟ್ರೋಲ್ ಡಬಲ್ ರೇಟ್ ತಗೋತಾ ಇದ್ದೀರಾ. ಇವತ್ತು 60 ರೂಪಾಯಿ ಪೆಟ್ರೋಲ್ನ 111 ರೂಪಾಯಿಗೆ ಮಾರ್ತಾ ಇದ್ದೀರಾ. ಎಲ್ಲಾ ರೀತಿಯಲ್ಲೂ ಮಾಡ್ಕೊಂಡು ಇಡೀ ದೇಶವೇ ಟೋಲ್ ಮಾಡಿದೀರಾ. ಎಲ್ಲೂ ನೀವು ಎಲ್ಲೂ ಹೋಗಕ್ಕಾಗಿಲ್ಲ. ನಾವು ಗಾಡಿಗಳು ಇವತ್ತು ಟೋಲ್ ಬಿಟ್ಟು ನೀವು ಎಲ್ಲೂ ಕದ್ಲೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಟೋಲ್ ಮಾಡಿ ಇಟ್ಟಿದ್ದೀರಾ. ಇಷ್ಟು ಸಂಪಾದನೆ ಮಾಡಿ ಸಹ ನಮ್ಮ ದೇಶ ಇವತ್ತು 200 ಲಕ್ಷ ಕೋಟಿ ಸಾಲದಲ್ಲಿದೆ. ನಂತರ ಈ ನಮ್ಮ ವೆಹಿಕಲ್ನು ಸಹ ನೀವು ಹಾಳು ಮಾಡ್ತೀರಾ ಅಂದ್ರೆ ನಿಮಗೆ ಜನರ ಶಾಪ ಆಗದೆ ಇರ್ತಾರ? ನಾನು ಶಾಂತರಾಜ್ ಪೋಳ ಅವರೇ, ಈ ಫ್ಯೂಯಲ್ ಕಂಪನಿಗಳ ಕಡೆಯಿಂದ ನೀವೇನೂ ಮಾಡ್ಲಿಕ್ಕಾಗದಿರೋ ಸ್ಥಿತಿಲಿ ಇದ್ದೀರಾ? ನಾಳೆ ದಿನ ಇವತ್ತಿಗೆ ನಡೀತಿದೆ ಸರ್, ಇವತ್ತಿಗೇನೋ ಗ್ಯಾರೇಜ್ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ, ಸರಿ. ನಾಳೆ ದಿನ ಪೆಟ್ರೋಲ್ ಬಂಕ್ ಮುಂದೆ ಬಂದು ಕೂತ್ಕೊಳ್ತಾರೆ ಸರ್ ಅವರು, ನಿಮ್ಮ ಪೆಟ್ರೋಲ್ ಬಂಕಲ್ಲಿ ನಾನು ಈ ತೈಲ ಹಾಕ್ಸಿದ್ದಕ್ಕೆ ನನ್ನ ಗಾಡಿ 40,000 ರೂಪಾಯಿ ಖರ್ಚು ಬಂತು ಅಂದರೆ ನೀವು ಯಾರನ್ನು ಹೊಣೆ ಮಾಡ್ತೀರಾ? ಹೊತ್ತಿಗೆ ಜಗಳ ಆಡ್ಕೊಂಡು ನಿಂತ್ಕೋತೀರಾ ಪೆಟ್ರೋಲ್ ಬಂಕಲ್ಲಿ? ಒಂದು ಗಾಡಿ ಜಗಳ ಆಡ್ತೀರಿ, 2, 50, 100 ಸಾಧ್ಯ ಇದೆಯಾ ಸರ್ ಇದು? ಇಲ್ಲ ಸರ್, ಸಾಧ್ಯವಿಲ್ಲ. ನಾವು ಅಧಿಕಾರಿಗಳ ಏನೋ ನಾವು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಸರ್. ಈಗ ಸ್ಟಾರ್ಟ್ ಆಗಿದೆ ಅದು. ಇನ್ನು ಮುಂದೆ ತಾವು ಹೇಳಿದಾಗೆ ನಾವು ನೋಡ್ಕೋಬೇಕು ಸರ್, ಅಷ್ಟೇ. ಅಲ್ಲ ಸರ್, ಇದು ಇವತ್ತನೇ ಬಂದೇ ಬರುತ್ತೆ ಪ್ರಾಬ್ಲಮ್ಮು. ಈಗ ವಿನೋದ್ ಅವರು ಕೇಳ್ತಿದ್ದೆ, ಇಲ್ಲಿ ಎಂಜಿನ್ ಟೆಕ್ನಿಷಿಯನ್ ಇದ್ದಾರೆ ಅವರು, ಅವ್ರಿಗೆ ಬರ್ತಿರ್ತಕ್ಕಂಥ ಗಾಡಿಗಳು 20,000 30,000 ಖರ್ಚು ಮಾಡ್ಬಿಟ್ಟು ಒಬ್ಬ ಗ್ರಾಹಕ ಕೇಳ್ತಾನಂತೆ, ಸರ್ ನೆಕ್ಸ್ಟ್ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಾನಂತೆ. ನೆಕ್ಸ್ಟ್ ಒಂದು ಹೇಳೋರ್ಗು ಅವರು ಹೇಳ್ತಾರೆ, ನೋಡಪ್ಪ ಇದು ನನ್ನ ಸಮಸ್ಯೆ ಅಲ್ಲ, ನೀನು ಹಾಕಿಸ್ತಿರೋ ಫ್ಯೂಯಲ್ ಸಮಸ್ಯೆ, ಹೋಗಿ ಪೆಟ್ರೋಲ್ ಬಂಕ್ ಅವ್ರು ಕೇಳ್ಕೊಳ್ಳಪ್ಪ ನೀವು ಅಂತ ಹೇಳಿದಾಗ ಪೆಟ್ರೋಲ್ ಬಂಕ್ ಮುಂದೆ ದೊಡ್ಡ ಕ್ಯೂ ಆಗುತ್ತೆ ಸರ್, ಗಲಾಟೆ ಆಗುತ್ತೆ, ಪ್ರತಿಭಟನೆ ಆಗುತ್ತೆ, ಅವ್ರ ಹೊಟ್ಟೆ ಸಂಕಟ ಅಲ್ಲಿ ಆಚೆ ಹಾಕ್ಬಿಡ್ತಾರೆ ನಿಮ್ಮ ಮೇಲೆ. ನೀವೇನಾದ್ರು ಮಾಡ್ಬೇಕಲ್ಲ ಸರ್ ಈ ಟೈಮಲ್ಲಿ? ಸರಿ ಸರ್, ನಾವು ರಾಜ್ಯ ವ್ಯಾಪ್ತಿ ನಮ್ದು ಎಲ್ಲ ಕಮಿಟಿ ಇರೋದ್ರಿಂದ ನಾವೊಂದು ವಿಚಾರ ಮಾಡ್ಕೊಂಡು ಒಂದು ಹಂತಕ್ಕೆ ಬರ್ತೇವೆ ಸರ್. ಸರ್, ನಾನು ರಿಷಿಕ್ ಗೌಡ ಅಂತ JDS ವಕ್ತಾರ. ನಂದೊಂದು ಪ್ರಶ್ನೆ ಇದೆ ತಮಗೆ.
ಈಗ ಒಂದು ವೇಳೆ ನಾಳೆ ಏನಾದರೂ ಈ ರೀತಿ ಪ್ರಾಬ್ಲಮ್ಗಳು ಹೆಚ್ಚಿಗೆ ಆದಾಗ ನಿಮ್ಮಲ್ಲಿ ಏನದು ಫ್ಯೂಲ್ ಹಾಕ್ಸ್ಕೊಳ್ತಿರೋ ಅಂಥವ್ರು ಬಂದ್ಬಿಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಮಾಡಿದ್ರೆ, ಅಂದರೆ ನಿಮ್ಮದೇ ಪೆಟ್ರೋಲ್ ಬಂಕ್ ಅಂತಲ್ಲ, ಎಲ್ಲ ಪೆಟ್ರೋಲ್ ಬಂಕ್ ಒಟ್ಟಾರೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಆವಾಗ ತಾವುಗಳು ಕಸ್ಟಮರ್ಸ್ ಪರ ನಿಂತ್ಕೊಳ್ತೀರಾ, ಸರ್ಕಾರದ ಪರ ನಿಂತ್ಕೊಳ್ತೀರಾ, ಅಥವಾ ಡೀಲರ್ಸ್ ಅಸೋಸಿಯೇಷನ್ ನೀವು ಯಾವ ರೀತಿ ಒಂದು ಸ್ಟ್ಯಾಂಡ್ ತಗೊಳ್ತೀರಾ ಸರ್? ಇಲ್ಲ ಸರ್, ನಾವು ಯಾವ ಕಂಪನಿಯಿಂದ ತೈಲ ಬರುತ್ತೆ ಆ ಕಂಪನಿಯವ್ರಿಗೆ ನಿಲ್ಲಿಸ್ತೇವೆ ಸರ್ ನಾವು. ಅಲ್ಲಲ್ಲ, ನೀವು ನಿಮ್ಮ ಸ್ಟ್ಯಾಂಡ್ ಯಾವ ಥರ ಇರುತ್ತೆ? ಈ ಪ್ರಾಬ್ಲಮ್ಸ್ಗಳೆಲ್ಲ ಬಂದಾಗ ನೀವು ಕಸ್ಟಮರ್ ಪರ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಹೌದು ಅವ್ರಿಗೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಾವು E20ನ ಬಳಸಲ್ಲ, ನಾವು ಮಾರಲ್ಲ ಅಂತ ಹೇಳ್ತೀರಾ, ಅಥವಾ ಕಂಪನಿಯವ್ರ ಪರವಾಗಿ ನಿಂತ್ಕೊಳ್ತೀರಾ? ಇಲ್ಲ ಸರ್, ಯಾರು ಬರ್ತಾರೆ ನೋಡ್ಕೊಂಡು ಕಂಪನಿಯವ್ರು ಕರೆಸಿ ಈ ರೀತಿ ಆಗ್ತಾ ಇದೆ ಕಂಪನಿಯವ್ರಿಗೆ ತೋರಿಸ್ತೇವೆ ಸರ್ ನಾವು. ನಮಗೆ ಕಂಪನಿಯವ್ರು ಕೊಡುತ್ತಾನೆ ಸರ್. ಥ್ಯಾಂಕ್ ಯು. ಫೈನ್ ಥ್ಯಾಂಕ್ ಯು ಶಾಂತರಾಜ್ ಪೋಳ ಅವರೇ, ಥ್ಯಾಂಕ್ ಯು ಋಷಿಕ್ ವಿವಾನ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದೆ. ಥ್ಯಾಂಕ್ ಯು ನಂದನ್ ಕಶ್ಯಪ್ ಅವರೇ, ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು ವಿನೋದ್ ಅವರೇ. ಒಟ್ಟಿನಲ್ಲಿ ಒಂದು ಗಂಭೀರ ವಿಚಾರ ಇದೆ ಇದು. ಅಂದರೆ ಈ ಒಂದು ಡಿಬೇಟ್ ಇತ್ತಲ್ಲ, ಗಲಾಟೆಗಳಿರಲಿಲ್ಲ ಈ ಡಿಬೇಟಲ್ಲಿ. ನನ್ನ ಪಾರ್ಟಿ ನಿನ್ನ ಪಾರ್ಟಿ ಅದಿರಲಿಲ್ಲ. ಯಾಕಂತ ಹೇಳಿದ್ರೆ ಗಾಡಿ ಅನ್ನೋದು ನನಗೂ ಬೇಕು, ಪ್ಯಾನಲಿಸ್ಟ್ಗಳಿಗೂ ಬೇಕು, ಇನ್ನೊಬ್ರಿಗೂ ಬೇಕು, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಬೇಕು. ಪ್ರಕೃತಿನ ಚೆನ್ನಾಗಿ ಇಟ್ಬಿಟ್ಟು ಹೋಗ್ಬೇಕು ನಾವು. E20 ಬಗ್ಗೆ ವಾದಗಳೇನೇ ಇರಲಿ, ನಮ್ಮಲ್ಲಿ ಇದು ಪ್ರಯೋಗಕ್ಕೆ ಒಳಪಟ್ಟಿದೆಯಾ, ರಿಸರ್ಚ್ ಆಗಿದೆಯಾ, ಫಲಿತಾಂಶ ಬಂದಿದೆಯಾ, ಆಯ್ಕೆಗಳಿದೆಯಾ? ಈಗಿರ್ತಕ್ಕಂಥ ಪೆಟ್ರೋಲ್ ಬೆಲೆ ನಮಗೆ ಒಳ್ಳೆ ಪೆಟ್ರೋಲ್ ಕೊಡಿ. ನೀವು E20 ಮಾಡ್ತೀರಾ, ಆ ಗಾಡಿ ರೆಡಿ ಇದೆಯಾ, ಅದಕ್ಕೆ ನೀವು ಗ್ಯಾರಂಟಿ ಕೊಡ್ತೀರಾ? E20 ಹಾಕ್ಸ್ಕೊಂಡ್ರೆ ಈ ಗಾಡಿಗೆ ಏನೂ ಸಮಸ್ಯೆ ಇಲ್ಲ ಅಂದರೆ ಯಾರಿಗೂ ಸಮಸ್ಯೆ ಇಲ್ವಲ್ಲ. 20 ವರ್ಷ ಓಡಿಸಪ್ಪ ಗಾಡಿ, ನೀನು 30 ವರ್ಷ ಓಡಿಸಪ್ಪ, E20 ಹಾಕ್ಕೊಂಡ್ರೆ ಇದು ಅದಕ್ಕೋಸ್ಕರನೇ ಇಂಜಿನ್ ರೆಡಿ ಮಾಡಿದ್ದೀವಿ ಅಂತಿದ್ರೆ ತಕರಾರು ಇಲ್ಲ. ಆಲ್ರೆಡಿ ಸಾವಿರಾರು ಗಾಡಿ ಇರ್ತವೆ, ಬಂಡವಾಳ ಹಾಕ್ಬಿಟ್ಟಿರ್ತೀವಿ. ಗಾಡಿ ಅಂದರೆ ಒಂದು ಸೆಂಟಿಮೆಂಟು, ಕಾರ್ ಅಂದರೆ ಒಂದು ಸೆಂಟಿಮೆಂಟ್. ನಮಗೆ ಕಾರ್ ಅಂದರೆ ನಾವು ಎಷ್ಟೋ ಕಷ್ಟಪಟ್ಟು ತೊಗೊಂಡಿದ್ದೀವಿ ನಾವು ಕಾರು. ನಾನು ತೊಗೊಂಡು ಮೊದಲನೇ ಗಾಡಿ ಇದು, ನಾನು ಇದನ್ನು ಮಾರಲ್ಲಪ್ಪ, ಇದು ಮನೆಗೆ ಅದೃಷ್ಟ. ನೂರಾರಿವೆ ಈ ಥರ ಮನುಷ್ಯನಿಗೆ ಒಂದು ಕಾರ್ ಅಂದರೆ. ನಾನು ಒಂದು ಕಾರ್ ತೊಗೊಳ್ಳೋ ಕಾಲ ಬಂತಲ್ಲಪ್ಪ. ದೇವ್ರಿಗೆ ನಮಸ್ಕಾರ ಹಾಕಿ, ಆ ಕಾರ್ ಚಕ್ರಗಳಿಗೆ 4 ನಿಂಬೆಹಣ್ಣಿಟ್ಟು ಪೂಜೆ ಮಾಡಿ, ಆಯುಧ ಪೂಜೆಯಲ್ಲಿ ರಥ ಅಂತ ಅದನ್ನು ಕರೆದು ಇಷ್ಟೆಲ್ಲ ಮಾಡಿಕೊಂಡು ರಥಗಳನ್ನು ನಾವು ಚಕ್ರ ಮುರಿದು ಕೂರಿಸೋ ಪರಿಸ್ಥಿತಿ ಬಂದುಬಿಡುತ್ತೆ ಅಂದರೆ ಸೆಂಟಿಮೆಂಟ್, ಎಕನಾಮಿಕ್ಸು, ಬೇಸರ, ದ್ವೇಷ, ಕೋಪ ಏನು ಬೇಕಾದರೂ ಆಗಬಹುದು. ಅಟ್ ದ ಸೇಮ್ ಟೈಮ್ ಈ ಪ್ರತಿಭಟನೆ ಆಗುವಂಥ ದಿನಗಳು ಕೂಡ ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಇದನ್ನು ಕಡ್ಡಾಯ ಮಾಡ್ತಿರೋ ಮಾಡಲ್ವೋ ಆ ನಿರ್ಧಾರಕ್ಕೆ ನೀವು ಬನ್ನಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.